ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮುಖಾಂತರ ಯಾವತ್ತು ಕೂಡ ವಿಡಿಯೋಗಳಿಗೆ ನೋಟಿಫೈ ಆಗಿ. ನಾವು ಲಾಸ್ಟ್ ಕ್ಲಾಸ್ಗಳಿಂದ ಡಿಸ್ಕಸ್ ಮಾಡ್ತಾ ಇದೀವಿ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಸಂಬಂಧಪಟ್ಟಂತ ಬಹು ಆಯ್ಕೆ ಪ್ರಶ್ನೆಗಳನ್ನ. ಸೊ ಹಾಗಾಗಿ ಈ ಒಂದು ಕ್ಲಾಸ್ಗಳು ಯಾರೆಲ್ಲ KS, PSI, PDO, FDA, SDA ಉಳಿದಂತ ಎಲ್ಲ ಎಕ್ಸಾಮ್ಗಳಿಗೆ ಇದು ಬೆನಿಫಿಟ್ ಆಗಿರುವಂತ ಒಂದು ಕ್ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಒಂದು 18ನೇ ಪಾರ್ಟ್ ಆಗಿದೆ. ಆಲ್ರೆಡಿ ನಾವು 17 ಪಾರ್ಟ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದೀವಿ. ಅವುಗಳನ್ನ ಕೂಡ ನೀವು ನಮ್ಮ ಒಂದು ವಿಪಿಐಎಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪ್ಲೇ ಲಿಸ್ಟ್ ಹೋಗಿ ಆಕ್ಸೆಸ್ ಮಾಡ್ಕೋಬಹುದಾಗಿದೆ. ಸೊ ಹಾಗಾಗಿ ಇವತ್ತು ಡಿಸ್ಕಸ್ ಮಾಡಿದ ಟಾಪಿಕ್ ಆಗಿದೆ 12ನೇ ಅಧ್ಯಾಯದಲ್ಲಿ ಬರುವಂತ ಕರ್ನಾಟಕದಲ್ಲಿ ಉತ್ತಮ ಆಡಳಿತ ಅಭ್ಯಾಸಗಳು ಅಥವಾ ಗುಡ್ ಗವರ್ನೆನ್ಸ್ ಪ್ರಾಕ್ಟೀಸ್ ಇನ್ ಕರ್ನಾಟಕ. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳುವಂತ ಪ್ರಶ್ನೆಗಳು ಇಲ್ಲಿ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆನಾ? ಎಸ್, ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್ ಅಂದ್ರೆ 357 ಕ್ವಶನ್ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಈ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೇಳ್ತಾರೆ. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಇ ಗವರ್ನೆನ್ಸ್ ಇನ್ ಕರ್ನಾಟಕ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಫಸ್ಟ್ ಎ ಸ್ಟೇಟ್ಮೆಂಟ್, ಈ ಆಡಳಿತ ವಿಭಾಗವನ್ನ 2003ರಲ್ಲಿ ಸ್ಥಾಪಿಸಲಾಯಿತು ಅಂತ ಕೊಡ್ತಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಬಿ ಬಂದು ಈ ಆಡಳಿತವನ್ನ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆ ಅಂತ ಕರೀತಾರೆ. ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ದಿ ಪರ್ಸನಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಏನ್ ಮಾಡುತ್ತೆ, ಈ ಒಂದು ಇಲಾಖೆಯನ್ನ ನಿರ್ವಹಣೆ ಮಾಡ್ತಾ ಅಂತ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ಅದೇ ರೀತಿ ಸಿ ನೋಡಿ, ಈ ಆಡಳಿತ ವಿಭಾಗವು ಮಾಹಿತಿ ಮತ್ತು ತಂತ್ರಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ಅಂದ್ಕೊಂಡಿದ್ದಾರೆ. ಅಂದ್ರೆ ಸಚಿವಾಲಯ ಅಲ್ಲ, ಆಕ್ಚುಲಿ ಸಚಿವರ ಅಂತ, ಸಚಿವ ಮಿನಿಸ್ಟರ್ ಅಂತ. ಆಕ್ಚುಲಿ ನೋಡಿ ಏನಾಗುತ್ತೆ, ಇದು ಆಪ್ಷನ್ ಸಿ ತಪ್ಪಾಗುತ್ತೆ. ಏನಾಗುತ್ತೆ ಅಂದ್ರೆ ಆಕ್ಚುಲಿ ಏನೋ ಈ ಅಡ್ಮಿನಿಸ್ಟ್ರೇಟಿವ್ ಒಂದು ಸೆಕ್ಷನ್ ಇದೆಯಲ್ಲ, ವಿಭಾಗ ಇದೆ, ಡಿಪಾರ್ಟ್ಮೆಂಟ್ ಇದೆಯಲ್ಲ, ಇದೇನ್ ಮಾಡುತ್ತೆ ಆಕ್ಚುಲಿ ಅವರ ಒಂದು ಸರ್ಕಾರದ ಸೆಕ್ರೆಟರಿ ಲೆವೆಲ್ ಆಫೀಸ್ ಸೆಕ್ರೆಟರಿ ಏನಾಗುತ್ತೆ ಇದರ ಮುಖ್ಯಸ್ಥರಾಗಿರ್ತಾರೆ. ಸೊ ಇಲ್ಲಿ ಯಾವುದೇ ರೀತಿಯ ಮಾಹಿತಿ ತಂತ್ರಜ್ಞಾನ ಸಚಿವರು ಏನಂದ್ರೆ ಇದರ ಮುಖ್ಯಸ್ಥರಾಗಿರಂಗಿಲ್ಲ. ಸೊ ಏನಾಗುತ್ತೆ, ಇದು ಆಕ್ಚುಲಿ ಸಿ ತಪ್ಪಾಗ್ತಾ ಹೋಗುತ್ತೆ. ಅದೇ ರೀತಿ ಈ ಆಡಳಿತ ಪ್ರಯೋಜನವೆಂದರೆ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆ ಹೊಂದಿಕೊಂಡಿದ್ದಾರೆ. ಎಸ್, ಅಂದ್ರೆ ದ ಬೆನಿಫಿಟ್ ಆಫ್ ಗವರ್ನೆನ್ಸ್ ಈಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಎಫಿಷಿಯನ್ಸಿ ಇನ್ ಅಡ್ಮಿನಿಸ್ಟ್ರೇಷನ್ ಅಂತ ಕರೀತಾರೆ. ಸೊ ಹಾಗಾಗಿ ಇದು ಕೂಡ ಸರಿಯಾಗುತ್ತೆ. ಇಲ್ಲಿ ನಮಗೆ ಆಪ್ಷನ್ ಸಿ ತಪ್ಪಾಗುತ್ತೆ. ಅಂದ್ರೆ ದ ಇ ಗವರ್ನೆನ್ಸ್ ಡಿವಿಷನ್ ಈಸ್ ಹೆಡೆಡ್ ಬೈ ದಿ ಯಾರಾಗಿರ್ತಾರೆ, ಸೊ ಈ ಒಂದು ಡಿಪಾರ್ಟ್ಮೆಂಟ್ ನ ಸೆಕ್ರೆಟರಿ ಆಗಿರ್ತಾರೆ, ಮುಖ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಸೊ ಹಾಗಾಗಿ ಮಿನಿಸ್ಟರ್ ಆಗಿರಂಗಿಲ್ಲ. ಸೊ ಏನಾಗುತ್ತೆ, ನಮಗೆ ಸಿ ಸ್ಟೇಟ್ಮೆಂಟ್ ತಪ್ಪಾಗ್ತಾ ಹೋಗುತ್ತೆ. ಸೊ ನೋಡ್ತಾ ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ನಮಗೆ ಈ ಗವರ್ನೆನ್ಸ್ ಅಥವಾ ಈ ಆಡಳಿತ ಅಂತ ಕರೀತಾರೆ. ಇದು ಯಾವ ಇಲಾಖೆಯಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆಯಲ್ಲಿ ಅಡಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಇದೇನಂದ್ರೆ ಇದನ್ನ 2003ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಜೊತೆಗೆ ಏನು ಒಂದು ಈ ಗವರ್ನೆನ್ಸ್ ಇದೆಯಲ್ಲ, ಇದ್ರ ಮುಖ್ಯಸ್ಥರಾಗಿರ್ತಂದ್ರೆ ಸರ್ಕಾರದ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಆಕ್ಚುಲಿ ಇದನ್ನು ಕಾರ್ಯನಿರ್ವಹಣೆ ಮಾಡ್ತಾ ಹೋಗುತ್ತೆ, ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಹಾಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಆಕ್ಚುಲಿ ಏನಂದ್ರೆ ಸೊ ಟ್ರಾನ್ಸ್ಪರೆನ್ಸಿ, ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆ ಹೆಚ್ಚಿಸುವಂಥದ್ದು ಈ ಒಂದು ಅಂದ್ರೆ ಆಡಳಿತದ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಮಗೆ ಇಲ್ಲಿ ಆಪ್ಷನ್ ಸಿ ತಪ್ಪಾದ ಹೇಳಿಕೆ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ 358ನೇ ಪ್ರಶ್ನೆ, ಅನುಪಾಲನಾ ಪೋರ್ಟಲ್ ಯಾವ ಉದ್ದೇಶಕ್ಕಾಗಿ ಅಭಿವೃದ್ಧಿಪಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಒಂದು ವೆಬ್ಸೈಟ್ ಪೋರ್ಟಲ್ ಮಾಡಿದ್ದಾರೆ, ಅನುಪಾಲನ ಅಂತ ಕರೀತಾರೆ, ಪೋರ್ಟಲ್ ಅಂತ ಕರೀತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನೋಡಿ ಆಕ್ಚುಲಿ ವಿವಿಧ ಇಲಾಖೆಗಳ ಸಭೆಗಳಲ್ಲಿ ತೆಗೆದುಕೊಂಡ ನಿರ್ಧಾರಗಳ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡಕ್ಕೆ ಅಂದ್ರೆ ಆಕ್ಚುಲಿ ಈ ಒಂದು ಅನುಪಾಲನಾ ಪೋರ್ಟಲ್ ನ ಲಾಂಚ್ ಮಾಡಿ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಅನುಪಾಲನಾ ಪೋರ್ಟಲ್ ಅಂತ ಕರೀತಾರೆ. ಏನಿದು, ಎಲ್ಲಾ ಜಿಲ್ಲಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಮತ್ತು ಇಲಾಖಾ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ತಮ್ಮ ಜಿಲ್ಲಾ ಹಾಗೂ ಇಲಾಖೆಗೆ ಸಂಬಂಧಪಟ್ಟಂತ ಸಭೆಗಳಲ್ಲಿ ಚರ್ಚಿಸಲಾದ ಏನು ವಿಷಯಗಳು ಇರ್ತಾವಲ್ಲ ಅವುಗಳ ಬಗ್ಗೆ ಕೈಗೊಂಡ ಕ್ರಮಗಳ ವರದಿಯನ್ನು ಏನ್ ಮಾಡ್ತಾರೆ ಆಕ್ಚುಲಿ ಈ ಪೋರ್ಟಲ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸಲ್ಲಿಸ್ತಾ ಹೋಗ್ತಾರೆ. ಓಕೆನಾ? ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಅನುಪಾಲನಾ ಪೋರ್ಟಲ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಪೋರ್ಟಲ್ ಇದೆ ನೋಡಿ, ಆಕಾಂಕ್ಷ ಪೋರ್ಟಲ್ ಅಂತ ನೋಡಿ. ಏನಿದು, ಶಾಲೆಗಳ ರೂಪಾಂತರಕ್ಕಾಗಿ API ಮಾಡಲ್ ಅನ್ನ ಅಭಿವೃದ್ಧಿ ಮಾಡಕ್ಕೆ ಅಂದ್ರೆ ಆಕ್ಚುಲಿ ಈ ಪೋರ್ಟಲ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದಿದೆ ಯುವ ಕಣಜ ಪೋರ್ಟಲ್ ಅಂತಿದೆ. ಇದೆ ನೋಡಿ ಆಕ್ಚುಲಿ ಗೂಗಲ್ ಅನಾಲಿಟಿಕ್ಸ್ ಫಿಕ್ಸಲ್ ಇಂಪ್ಲಿಮೆಂಟೇಷನ್ ಮತ್ತು ಕಲಿಕಾ ನಿರ್ವಹಣೆ ವ್ಯವಸ್ಥೆ ಜೊತೆಗೆ API ಸಂಯೋಜನೆ ಮಾಡುತ್ತದೆ ಅಂದ್ರೆ ಆಕ್ಚುಲಿ ಈ ಒಂದು ಯುವ ಕಣಜ ಪೋರ್ಟಲ್ ಮಾಡ್ತಾ ಹೋಗುತ್ತೆ. ಅದೇ ರೀತಿ ಸೊ ಇವೆಲ್ಲ ಕೂಡ ಡಿಫ್ರೆಂಟ್ ಆಗಿರುವಂತಹ ಒಂದು ಪೋರ್ಟಲ್ಗಳು ಅಂತ ಕರೀತಾ ಹೋಗ್ತಾರೆ. ಸೊ ಏನಾಗುತ್ತೆ ಇಲ್ಲಿ ಆಪ್ಷನ್ ಸೊ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 359 ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಈ ಕನ್ನಡ ಅಂದ್ರೆ ಎಲೆಕ್ಟ್ರಾನಿಕ್ ಕನ್ನಡ ಅಂತ ಈ ಕನ್ನಡ ಯೋಜನೆಯ ಭಾಗವಲ್ಲದೆ ಯಾವುದು ಅಂತ ಕೇಳ್ತಾರೆ. ನೋಡಿ ಆಕ್ಚುಲಿ ಏನು ಈ ಕನ್ನಡ ಅಂತ ಒಂದು ಅಂದ್ರೆ ಇದು ಮಾಡಿದ್ದಾರೆ, ಪೋರ್ಟಲ್ ಮಾಡಿದ್ದಾರೆ ಅಥವಾ ಒಂದು ಸಾಫ್ಟ್ವೇರ್ ಮಾಡಿದ್ದಾರೆ. ಇದರಲ್ಲಿ ಹಲವಾರು ಇನಿಷಿಯೇಟಿವ್ ಮಾಡಿದ್ದಾರೆ. ಅದರಲ್ಲಿ ಪದ ಕಣಜ ಬರುತ್ತೆ, ಸ್ಕ್ರೀನ್ ರೀಡರ್ ಬರುತ್ತೆ, ಆಮೇಲೆ ಕನ್ನಡ ಕಾಗಣಿತ ಪರಿಶೀಲಕ ಬರ್ತಾ ಹೋಗುತ್ತೆ. ಆದ್ರೆ ಈ PM ಕಿಸಾನ್ ಇದೆಯಲ್ಲ, ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಯೋಜನೆ ಆಕ್ಚುಲಿ, ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದಿ ಈ ಕನ್ನಡ. ಸೊ ಏನಾಗುತ್ತೆ, ನಮಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಈ ಕನ್ನಡ ಯೋಜನೆ ಅಂತ ಕರಿತೀವಿ ನಾವು, ಎಲೆಕ್ಟ್ರಾನಿಕ್ ಕನ್ನಡ ಯೋಜನೆ ಅಂತ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಕನ್ನಡವನ್ನು ಕೂಡ ಎಲೆಕ್ಟ್ರಾನಿಕ್ ಅಡ್ಮಿಷನ್ ಬಳಸುವಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೋಸ್ಕರ ಅಂದ್ರೆ ಹಲವಾರು ಕಾರ್ಯಕ್ರಮಗಳು ಏನ್ ಮಾಡಿದ್ರೆ ಲಾಂಚ್ ಮಾಡ್ತಾ ಹೋಗ್ತಾರೆ, ಆಪ್ ಲಾಂಚ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಕನ್ನಡವನ್ನ
ಪರಿಣಾಮಕಾರಿಯಾಗಿ ಬರುವಂಥದ್ದು ಮಾಡಕ್ಕೆ ಅಂದ್ರೆ ಆಕ್ಚುಲಿ ಇದು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಂದು ನೋಡಿ ಪದ ಕಣಜ ಸಾಫ್ಟ್ವೇರ್ ಅಂತ ಮಾಡಿದ್ದಾರೆ. ಏನಿದು ಪದ ಕಣಜ ಅಂದ್ರೆ ವಿವಿಧ ಮೂಲಗಳಿಂದ ಲಭ್ಯವಿರುವ ವಿವಿಧ ನಿಘಂಟುಗಳು ಮತ್ತು ಶಬ್ದಕೋಶಗಳನ್ನ ಸಾರ್ವಜನಿಕರಿಗೆ ಒಂದೇ ಡಿಜಿಟಲ್ ವೇದಿಕೆಯಲ್ಲಿ ಮಾಡಕ್ಕೆ ಅಂದ್ರೆ ಆಕ್ಚುಲಿ ಈ ಒಂದು ಪದ ಕಣಜವನ್ನ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇನ್ನೊಂದು ಬಂದು ಸ್ಥಳೀಕರಣ ಅಂತ ಮಾಡಿದ್ದಾರೆ. ಏನು ಸ್ಥಳೀಕರಣ ಅಂದ್ರೆ ಕರ್ನಾಟಕ ಸರ್ಕಾರದ ಸಾಫ್ಟ್ವೇರ್ ಆಧಾರಿತ ಸೇವೆಗಳಲ್ಲಿ ಕನ್ನಡ ಬಳಕೆಯನ್ನು ಉತ್ತೇಜಿಸುವಂಥದ್ದು, ಜೊತೆಗೆ ಸಾಫ್ಟ್ವೇರ್ ಇಂಟರ್ಫೇಸ್ಗಳಲ್ಲಿ ಕನ್ನಡ ತಾಂತ್ರಿಕ ಪದಗಳ ಏಕರೂಪತೆ ಮತ್ತು ಪ್ರಮಾಣೀಕರಣವನ್ನು ಕಾಯ್ದುಕೊಳ್ಳಕ್ಕೆ ಅಂದ್ರೆ ಆಕ್ಚುಲಿ ಈ ಒಂದು ಸ್ಥಳೀಕರಣ ಅಂತ ಏನ್ ಮಾಡಿದ್ರೆ ಆಪ್ ಅನ್ನ ಅಥವಾ ಸಾಫ್ಟ್ವೇರ್ ಅನ್ನ ಡೆವಲಪ್ ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಬಂದು ಇ ಲರ್ನಿಂಗ್ ಅಕಾಡೆಮಿ ಅಂತ ಮಾಡಿದ್ದಾರೆ. ಇದು ಇಂಟರ್ನೆಟ್ ಮತ್ತು ತಂತ್ರಜ್ಞಾನ ಬಳಸಿಕೊಂಡು ಆಸಕ್ತ ಕನ್ನಡಿಗರಿಗೆ, ಕನ್ನಡೇತರಿಗೆ ಮತ್ತು ಸಾಮಾನ್ಯ ಜನರಿಗೆ ಕನ್ನಡವನ್ನ ಕಲಿಸುವಂತ ವೇದಿಕೆ ಆಗಿದೆಯಲ್ಲ ಅದನ್ನ ನಾವು ಇ ಲರ್ನಿಂಗ್ ಅಕಾಡೆಮಿ ಪೋರ್ಟಲ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಬಂದು ಲಿಪ್ಯಂತರ ಅಂತ ಮಾಡಿದ್ದಾರೆ. ಇಂಗ್ಲಿಷ್ ನಲ್ಲಿ ಟ್ರಾನ್ಸ್ಲಿಟರೇಷನ್ ಅಂತ ಕರೀತಾರೆ. ಇದೇನ್ ಮಾಡುತ್ತೆ, ಒಂದು ಪಠ್ಯವನ್ನ ಒಂದು ಲಿಪಿಯಿಂದ ಮತ್ತೊಂದು ಲಿಪಿಗೆ ಏನ್ ಮಾಡುತ್ತೆ, ಆಕ್ಚುಲಿ ಪರಿವರ್ತನೆ ಮಾಡುವಂತ ಒಂದು ಸಾಫ್ಟ್ವೇರ್ ಆಗಿದೆ. ಅದನ್ನ ನಾವು ಲಿಪ್ಯಂತರ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಬಂದು ಕನ್ನಡ ಕಾಗುಣಿತ ಪರೀಕ್ಷಕ ಅಂತ ಮಾಡಿದ್ದಾರೆ. ಇಂಗ್ಲಿಷ್ ನಲ್ಲಿ ಸ್ಪೆಲ್ ಚೆಕರ್ ಅಂತ ಕರೀತಾರೆ. ಅಂದ್ರೆ ಈ ಒಂದು ಏನು ಇನಿಷಿಯೇಟಿವ್ ಇದೆಯಲ್ಲ ಇದು ಕನ್ನಡ ಪಠ್ಯದಲ್ಲಿನ ಕಾಗುಣಿತ ದೋಷಗಳು ಏನ್ ಮಾಡುತ್ತೆ ಗುರುತಿಸಿ ಸರಿಪಡಿಸಕ್ಕೆ ಅಂದ್ರೆ ಸಹಾಯ ಮಾಡುವಂಥದ್ದು. ದಟ್ ಇಸ್ ಕಾಲ್ಡ್ ದ ಕನ್ನಡ ಕಾಗುಣಿತ ಏನಂದ್ರೆ ಪರೀಕ್ಷಕ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಬಂದು ಕನ್ನಡ ಕಸ್ತೂರಿ ಅಂತ ಮಾಡಿದ್ದಾರೆ. ಅಥವಾ ಇನ್ನೊಂದು ಇದನ್ನ ಯಂತ್ರ ಅನುವಾದ ತಂತ್ರಾಂಶ ಅಂತ ಕರೀತಾ ಹೋಗ್ತಾರೆ. ಇದೇನಂದ್ರೆ ಆಕ್ಚುಲಿ ನೋಡಿ ಏನು ಹೈದರಾಬಾದ್ ಯೂನಿವರ್ಸಿಟಿ ಒಂದು ಸಹಕಾರದೊಂದಿಗೆ ಮಾಡ್ತಾ ಹೋಗ್ತಾರೆ. ಇದೇನ್ ಮಾಡುತ್ತೆ, ಇದು ಇಂಗ್ಲಿಷ್ ಕನ್ನಡ ಯಂತ್ರ ಅನುವಾದ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ಕನ್ನಡದಿಂದ ಇಂಗ್ಲಿಷ್ಗೆ, ಇಂಗ್ಲಿಷಿಂದ ಕನ್ನಡಕ್ಕೆ, ಅದೇ ರೀತಿ ಕನ್ನಡದಿಂದ ಹಿಂದಿಗೆ ಏನ್ ಮಾಡುತ್ತಿದ್ದು ಟ್ರಾನ್ಸ್ ಅನುವಾದವನ್ನು ಮಾಡುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಅದನ್ನ ನಾವು ಕನ್ನಡ ಕಸ್ತೂರಿ ಅಂತ ಕರೀತಾರೆ. ಇವೆಲ್ಲ ಕೂಡ ಈ ಕನ್ನಡ ಯೋಜನೆ ಮಾಡಿರುವಂತಹ ಹಲವಾರು ಆಪ್ಸ್ ಅಥವಾ ಸಾಫ್ಟ್ವೇರ್ಗಳು ಅಂತ ಕರೀತಾರೆ. ಸೊ ಹಾಗಾಗಿ ಏನು PM ಕಿಸಾನ್ ಇದೆಯಲ್ಲ ಇದು ರೈತರಿಗೆ ಸಂಬಂಧಪಟ್ಟಂತ ಒಂದು ಕೇಂದ್ರ ಸರ್ಕಾರ ಯೋಜನೆ ಆಗಿದೆ. ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದಿ ಇ ಕನ್ನಡ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಮುಂದಿನ 40ನೇ ಪ್ರಶ್ನೆ. ಇ ಆಫೀಸ್ ಯೋಜನೆ ಯಾವ ಕಾರ್ಯಕ್ರಮದ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಿ ಅಂತ ಕೊಟ್ಟಿದ್ದಾರೆ. ಹೌದಾ, ಹಾಗೆ ಇ ಆಫೀಸ್ ಅಂದ್ರೆ ಎಲೆಕ್ಟ್ರಾನಿಕ್ ಆಫೀಸ್ ಅಂತ ಕರಿತೀವಿ. ಹೌದಾ, ಇದೇನಂದ್ರೆ ಈ ಆಫೀಸ್ ಇದೆಯಲ್ಲ ಇದೇನ್ ಮಾಡಿದ್ರೆ ಆಕ್ಚುಲಿ ರಾಷ್ಟ್ರೀಯ ಆಡಳಿತ ಕಾರ್ಯಕ್ರಮ ಅಥವಾ ನ್ಯಾಷನಲ್ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಪ್ರೋಗ್ರಾಮ್ ಅಡಿಯಲ್ಲಿ ಏನಂದ್ರೆ ಆಕ್ಚುಲಿ ಈ ಒಂದು ಈ ಆಫೀಸ್ ಅನ್ನ ಏನ್ ಮಾಡಿದ್ರೆ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾ ಈ ಆಫೀಸ್ ಎಲೆಕ್ಟ್ರಾನಿಕ್ ಆಫೀಸ್ ಇದೇನಂದ್ರೆ ಭಾರತ ಸರ್ಕಾರದ ರಾಷ್ಟ್ರೀಯ ಇ ಆಡಳಿತ ಕಾರ್ಯಕ್ರಮ ಅಥವಾ ನ್ಯಾಷನಲ್ ಎಲೆಕ್ಟ್ರಾನಿಕ್ ಗವರ್ನೆನ್ಸ್ ಪ್ರೋಗ್ರಾಮ್ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದನ್ನ ಮಾಡ್ತಾ ಹೋಗ್ತಾರೆ. ಜೊತೆಗೆ ಅಡಿಯಲ್ಲಿ ರಾಷ್ಟ್ರೀಯ ಮಾಹಿತಿ ಕೇಂದ್ರ ಅಂದ್ರೆ ನ್ಯಾಷನಲ್ ಇನ್ಫಾರ್ಮೇಶನ್ ಸೆಂಟರ್ ಕೂಡ ಅಭಿವೃದ್ಧಿ ಮಾಡ್ತಾ ಹೋಗ್ತಾರೆ. ಓಕೆನಾ, ಇದೇನಂದ್ರೆ ಏನು ಕಚೇರಿಗಳು ಏನಾಗುತ್ತೆ ಅಂದ್ರೆ ಆಕ್ಚುಲಿ ಒಂದು ಎಲೆಕ್ಟ್ರಾನಿಕ್ ನಿರ್ವಹಣೆ ಮಾಡುವಂಥದ್ದು ಇದರಲ್ಲಿ ಮಾಡ್ತಾ ಹೋಗುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಅಗೇನ್ ಆಡಳಿತದಲ್ಲಿ ದಕ್ಷತೆ, ಪರಿಣಾಮಕಾರಿಯಾಗಿ ಪಾರದರ್ಶಕ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ. ದಟ್ ಇಸ್ ಕಾಲ್ಡ್ ದ ಇ ಆಫೀಸ್ ಅಂತ ಕರೀತಾರೆ. ಅಂದ್ರೆ ಏನಂದ್ರೆ ಒಂದು ಆಫೀಸಿಂದ ಆಫೀಸ್ ಏನಾಗುತ್ತೆ ಎಲೆಕ್ಟ್ರಾನಿಕ್ ಮುಖಾಂತರನೇ ಕನೆಕ್ಟ್ ಮಾಡುವುದಾಗಿದೆ. ದಟ್ ಇಸ್ ಕಾಲ್ಡ್ ದ ಇ ಆಫೀಸ್ ಅಂತ ಕರೀತೀವಿ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ಈ ಆಫೀಸ್ನ ಏನು ಪ್ರಯೋಜನಗಳಂದ್ರೆ ಆಗ್ಲೇ ಹೇಳಿದಂಗೆ ಇಲ್ಲಿ ಜಾಸ್ತಿ ಹೊಣೆಗಾರಿಕೆ ಇರುತ್ತೆ, ಹೆಚ್ಚಿನ ಹೊಣೆಗಾರಿಕೆ ಇರುತ್ತೆ. ಎಲ್ಲರೂ ಯಾರೇ ತಪ್ಪು ಮಾಡಿದ್ರು ಕೂಡ ಗೊತ್ತಾಗುತ್ತೆ ಇದರಲ್ಲಿ. ಅದೇ ರೀತಿ ಜವಾಬ್ದಾರಿ ಇರುತ್ತೆ ಮತ್ತೆ ಸುಲಭ ಮೇಲ್ವಿಚಾರಣೆ ಇರುತ್ತೆ. ಅಂದ್ರೆ ಏನಂದ್ರೆ ಈಸಿಯಾಗಿ ಏನ್ ಮಾಡಬಹುದು ಆಕ್ಚುಲಿ ಸೂಪರ್ವೈಸ್ ಮಾಡಬಹುದು. ಮತ್ತೆ ಇಲ್ಲಿ ನಮ್ಮ ಡಾಟಾ ಏನಂದ್ರೆ ತುಂಬಾ ಸೇಫ್ ಆಗಿರುತ್ತೆ. ಓಕೆನಾ, ದಟ್ ಇಸ್ ಕಾಲ್ಡ್ ದ ಪ್ರಯೋಜನಗಳು ಅಂತ ಕರೀತಾ ಹೋಗ್ತಾರೆ. ಇದರಿಂದ ನಾವು ಪ್ರೆಸೆಂಟ್ ಆಗಿ ನಮ್ಮ ರಾಜ್ಯದಲ್ಲಿ ಬಂದಾಗ ಎಲ್ಲ ಆಫೀಸ್ಗಳು ಈ ಆಫೀಸಲ್ಲಿ ಕೆಲಸ ಅಂದ್ರೆ ಈ ಆಫೀಸ್ ಅಂದ್ರೆ ಕರೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಮಿನಿಸ್ಟ್ರೀಸ್ ಆಗಿರ್ಬೋದು, ಆಮೇಲೆ ಸಚಿವರ ಕಚೇರಿಗಳಾಗಿರ್ಬೋದು, ಪ್ರಧಾನ ಕಚೇರಿಗಳು, DC ಆಫೀಸ್ಗಳಾಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಫೀಸ್ ಆಗಿರ್ಬೋದು, ತಹಸೀಲ್ ಆಫೀಸ್ ಆಗಿರ್ಬೋದು, ಪೊಲೀಸ್ ಸ್ಟೇಷನ್, ಗ್ರಾಮ ಪಂಚಾಯತ್ ಎಲ್ಲ ಕಡೆ ಏನಾಗುತ್ತೆ ಆಕ್ಚುಲಿ ಈ ಆಫೀಸಲ್ಲಿ ಕೆಲಸ ಮಾಡ್ತಾ ಇದೆ ಈಸಿಯಾಗಿ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಗೊತ್ತಿರಬೇಕಾಗುತ್ತೆ. ಸೊ ಯರ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತೋಣ 361ನೇ ಪ್ರಶ್ನೆ. SSP ಯ ಪೂರ್ಣ ರೂಪ ಅಥವಾ ಫುಲ್ ಫಾರ್ಮ್ ಅಂತ ಕೇಳ್ತಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನೋಡಿ SSP ಇದೆಯಲ್ಲ ಇದ್ರ ಫುಲ್ ಫಾರ್ಮ್ ಒಂದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ರಾಜ್ಯ ವಿದ್ಯಾರ್ಥಿ ವೇತನ ಒಂದು ವೇದಿಕೆ ಅಂತ ಕರಿತೀವಿ ಆಕ್ಚುಲಿ. ದಟ್ ಇಸ್ ದ ಫುಲ್ ಫಾರ್ಮ್ ಆಫ್ ದಿ SSP ಆಗಿದೆ. ನೋಡಿ ಏನಂದ್ರೆ ಆಕ್ಚುಲಿ ಯಾರೆಲ್ಲ ನಮ್ಮ ರಾಜ್ಯದಲ್ಲಿ ಒಂದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೇಕು ಅನ್ಕೋತಾರೆ ಅವ್ರು ಏನಂದ್ರೆ ಕಡ್ಡಾಯವಾಗಿ ಈ ಒಂದು ಪೋರ್ಟಲ್ ಮುಖಾಂತರ ಏನಾಗುತ್ತೆ ಅವರು ಅಪ್ಲಿಕೇಶನ್ ಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ದ SSP ಅಥವಾ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ SSP ಅಥವಾ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಅಥವಾ ಇಂಗ್ಲಿಷ್ ನಲ್ಲಿ ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಕರೀತಾರೆ. ಅಂದ್ರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಏನೇ ಒಂದು ಸರ್ಕಾರ ಯೋಜನೆಗಳು ಇದೆಯಲ್ಲ ಅದರಲ್ಲಿ ಯಾರದು ಮೆಟ್ರಿಕ್ ಪೂರ್ವ ಅಂದ್ರೆ 10ನೇ ತರಗತಿಗಿಂತ ಕೆಳಗಡೆ ಇರುವಂತಹ ವಿದ್ಯಾರ್ಥಿಗಳು, ಅದೇ ರೀತಿ ಮೆಟ್ರಿಕ್ ನಂತರದ ಅಂದ್ರೆ 10th ಅಬೋ ವಿದ್ಯಾರ್ಥಿಗಳು ಏನಂದ್ರೆ ಅವ್ರು ಏನಾಗುತ್ತೆ ವಿದ್ಯಾರ್ಥಿ ವೇತನವನ್ನ ಆಕ್ಚುಲಿ ಈ ಒಂದು ವೆಬ್ಸೈಟ್ ಮುಖಾಂತರ ಏನಾಗುತ್ತೆ ಅವರು ಪೋರ್ಟಲ್ ಮುಖಾಂತರ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ. ಓಕೆನಾ, ಇದೇನಾಗುತ್ತೆ ನೇರವಾಗಿ DBT ಮುಖಾಂತರ ಸೊ ಅವರಿಗೆ ವಿದ್ಯಾರ್ಥಿಗಳ ಅಕೌಂಟ್ಗೆ ಅಮೌಂಟ್ ಅನ್ನ ಹಾಕ್ತಾ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಹೋಗ್ತಾರೆ ಈ ಒಂದು ಇದರಲ್ಲಿ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 362ನೇ ಪ್ರಶ್ನೆ. ಕುಟುಂಬ ಫ್ರೂಟ್ಸ್ ಆಕ್ಚುಲಿ
ಭೂಮಿ, ಸೇವಾ ಸಿಂಧು, ಸಕಾಲ, ಕಾವೇರಿ ಇವುಗಳು ಏನಂತ ಕೇಳ್ತಾರೆ. ಕುಟುಂಬ, ಫ್ರೂಟ್ಸು, ಭೂಮಿ, ಸೇವಾ ಸಿಂಧು, ಸಕಾಲ, ಕಾವೇರಿ ಇದೆಲ್ಲ ಏನಂತ ಕೇಳ್ತಾರೆ. ಇದೊಂದು ಆಂಟಿವೈರಸ್ಗಳ ಅಥವಾ ಇವುಗಳು GI ಪ್ರಾಡಕ್ಟ್ಸ್ ಅಂತ ಕೇಳ್ತಾರೆ, ಅಥವಾ ಟೈಪ್ ಆಫ್ ಮಿಲೆಟ್ಸ್ ಅಂತ ಕೇಳ್ತಾರೆ, ಅಥವಾ ಗೌರ್ಮೆಂಟ್ ಸರ್ವಿಸ್ ಅಪ್ಲಿಕೇಶನ್ ಅಂತ ಕೇಳ್ತಾರೆ. ನೋಡಿ, ಈ ಕೊಟ್ಟಂತ ಏನು ಕುಟುಂಬ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಸೇವಾ ಸಿಂಧು, ಸಕಾಲ, ಕಾವೇರಿ ಇದೆಯಲ್ಲ ಇವೇನಾಗಿದೆ ಆಕ್ಚುಲಿ ಇವೆಲ್ಲ ಕೂಡ ಸರ್ಕಾರಿ ಸರ್ವಿಸ್ ಅಪ್ಲಿಕೇಶನ್, ಗೌರ್ಮೆಂಟ್ ಸರ್ವಿಸ್ ಅಪ್ಲಿಕೇಶನ್ ಅಂತ ಕರೀತಾರೆ. ಏನಂದ್ರೆ ಸರ್ಕಾರಿ ಸೇವಾ ಅಪ್ಲಿಕೇಶನ್ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಓಕೆ, ದೀಸ್ ಆರ್ ದಿ ಗೌರ್ಮೆಂಟ್ ಅಪ್ಲಿಕೇಶನ್ ಟು ಪ್ರೊವೈಡಿಂಗ್ ದ ಸರ್ವಿಸ್ ಟು ದ ಸಿಟಿಜನ್ಸ್ ಆಫ್ ದಿ ಸ್ಟೇಟ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಹೌದಾ, ನಮ್ಗೊಂದು ಡಾಟಾ ಸೆಂಟರ್ ಮಾಡಿದ್ದಾರೆ. ಯಾವುದು? ಕರ್ನಾಟಕ ರಾಜ್ಯ ದತ್ತಾಂಶ ಕೇಂದ್ರ ಅಂತ ಕರಿತೀವಿ ನಾವು. ಅಂದ್ರೆ ಕರ್ನಾಟಕ ಸ್ಟೇಟ್ ಡಾಟಾ ಸೆಂಟರ್ ಅಂತ ಕರೀತಾರೆ. ಇದನ್ನ ಏನ್ ಮಾಡಿದ್ರೆ ಆಕ್ಚುಲಿ 2001 ಲಾಂಚ್ ಮಾಡ್ತಾ ಹೋಗ್ತಾರೆ. ಓಕೆ, ಇದೇನ್ ಮಾಡಿದ್ರೆ ನೋಡಿ ಆಕ್ಚುಲಿ ಸುಮಾರು ಅಂದ್ರು 555ಕ್ಕಿಂತ ಹೆಚ್ಚು ವೆಬ್ ಪೋರ್ಟಲ್ಗಳನ್ನ, 530ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ ಏನ್ ಮಾಡಿದೆ ಡೆವಲಪ್ ಮಾಡಿದೆ, ಬಿಕಾಸ್ ಪ್ರೊವೈಡಿಂಗ್ ದ ಸರ್ವಿಸ್ ಟು ದ ಸಿಟಿಜನ್ಸ್ ಅಂತ. ರೈಟ್, ಯಾವ್ದಾವ್ದು ನೋಡಿ, ಫಾರ್ ಎಕ್ಸಾಂಪಲ್ ಅಂದ್ರೆ ಫ್ರೂಟ್ಸ್ ಆಗಿರ್ಬೋದು, ಭೂಮಿ ಆಗಿರ್ಬೋದು, ಸೇವಾ ಸಿಂಧು ಆಗಿರ್ಬೋದು, ಸಕಾಲ ಆಗಿರ್ಬೋದು, ಕಾವೇರಿ ಆಗಿರ್ಬೋದು, DBT ಆಗಿರ್ಬೋದು, SSP ಆಗಿರ್ಬೋದು. ಓಕೆನಾ, ಇಲ್ಲ ಏನಾಗುತ್ತೆ ಆಕ್ಚುಲಿ ಆನ್ಲೈನ್ ಸರ್ವಿಸ್ ಕೊಡುವಂತ ಒಂದು ಏನಾಗಿದೆ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಾ, ಅಪ್ಲಿಕೇಶನ್ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ, ಕುಟುಂಬ ಅಂತ ಇದೆಯಲ್ಲ, ಕುಟುಂಬ ಅಂದ್ರೆ ಏನಂದ್ರೆ ಆಕ್ಚುಲಿ ಇದು ಕೂಡ ಒಂದು ಪಾರ್ಟ್ ಆಫ್ ದಿ ಗವರ್ನೆನ್ಸ್ ಆಗಿದೆ. ಇಲ್ಲಿ ಏನ್ ಮಾಡ್ತಾರೆ, ಕನ್ನಡ ಕುಟುಂಬದ ವ್ಯಕ್ತಿಗತ ಮತ್ತು ಕೌಟುಂಬಿಕ ಲಕ್ಷಣಗಳ ಒಳಗೊಂಡ ಒಂದು ಕೇಂದ್ರೀಕೃತ ದತ್ತಾಂಶ ಭಂಡಾರವಾದ ಕುಟುಂಬ ಯೋಜನೆ ಮಾಡ್ತಾ ಹೋಗ್ತಾರೆ. ಇದೇನಾಗುತ್ತೆ, ನೇರವಾಗಿ ನಿಮ್ಮ ಒಂದು ಏನು ರೇಷನ್ ಕಾರ್ಡ್ ಇರುತ್ತಲ್ಲ ಅದರ ಡಾಟಾವನ್ನು ತಗೊಂಡು ಏನ್ ಮಾಡುತ್ತೆ ಆಕ್ಚುಲಿ ಪ್ರತಿಯೊಂದು ಸರ್ವಿಸ್ ಅನ್ನು ಕೊಡ್ಕೊಳ್ಳಕ್ಕೆ ಅಂದ್ರೆ ಸಲ್ಸಕ್ಕೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ದಟ್ ಇಸ್ ಕಾಲ್ಡ್ ದ ಕುಟುಂಬ ಅಂತ ಕರೀತಾರೆ. ಓಕೆ, ಎಸ್. ನೋಡಿ, ಅದೇ ರೀತಿ ಅಂದ್ರೆ ಆಕ್ಚುಲಿ ಕುಟುಂಬ ಏನಿದೆಯಲ್ಲ ಇದಕ್ಕೆ ಅಂದ್ರೆ ರಾಷ್ಟ್ರೀಯ ಆಡಳಿತ ಪ್ರಶಸ್ತಿಯಲ್ಲಿ ಸಿಲ್ವರ್ ಪ್ರಶಸ್ತಿ ಕೊಟ್ಟಿದ್ದಾರೆ ಈ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ರೈಟ್, ಎಸ್. ಸೊ ಎಲ್ಲ ಕೊಟ್ಟಿರೋ ಸ್ವಲ್ಪ ನೋಡ್ಕೊಳ್ಬೇಕಾದ್ರೆ ಡಾಟಾ ಎಡಿಷನಲ್ ಇದೆ ನಿಮಗೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ, 363ನೇ ಪ್ರಶ್ನೆ. ಕೇಸ್ 1 ಅಂತ ಇದೆ ನೋಡಿ. ಕೇಸ್ 1ಗೆ ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ನೋಡಿ ತಗೋಣ. ನೋಡಿ, ಕೇಸ್ 1 ನಿಮಗೆಲ್ಲ ಗೊತ್ತಿರುತ್ತಲ್ವಾ. ಏನ್ ಕೇಸ್ 1 ಅಂದ್ರೆ, ಕೇಸ್ 1ನ ಪೂರ್ಣ ರೂಪ ಬಂದೇನಂದ್ರೆ ಕರ್ನಾಟಕ ರಾಜ್ಯ ವ್ಯಾಪಕ ನೆಟ್ವರ್ಕ್ ಪ್ರದೇಶ ಅಂತ ಕರೀತಾರೆ. ಹೌದಾ, ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಫುಲ್ ಫಾರ್ಮ್ ದಿ ಕೇಸ್ 1 ಆಗಿದೆ. ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಕೇಸ್ 1 ಅನ್ನ 2009ರಿಂದ ಪ್ರಾರಂಭಿಸಿದ ಕೊಟ್ಟಿದ್ದಾರೆ. ಎಸ್, ಇದು ಕೂಡ ಸರಿಯಾಗಿದೆ. ಕೇಸ್ 1 ಅಂದ್ರೆ ಡಾಟಾ ಸೇವೆಗಳು ಮತ್ತು ಸುರಕ್ಷಿತ ಇಂಟರ್ನೆಟ್ ಸೇವೆಯನ್ನು ಸಾಬೀತುಪಡಿಸುವುದರ ಮುಖ್ಯ ಉದ್ದೇಶ ಅಂತ ಕೊಟ್ಟರೆ ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ ನಮಗೆ ಇಲ್ಲಿ ನೋಡಿ, ಆಕ್ಚುಲಿ ಆಪ್ಷನ್ ಸಿ ಅಥವಾ 3 A, B ಮತ್ತು C ಕರೆಕ್ಟ್ ಆಗುತ್ತೆ ರಿಗಾರ್ಡಿಂಗ್ ದ ಕೇಸ್ 1 ಅಂತ ಕರೀತಾರೆ. ನೋಡಿ ತಗೋಣ, ಕೊಟ್ಟಿದ್ದಾರೆ ನಮಗೆ ಕೇಸ್ 1. ಓಕೆ, ಕೇಸ್ 1 ಅಂದ್ರೆ ಕರ್ನಾಟಕ ರಾಜ್ಯವ್ಯಾಪಿ ಏರಿಯಾ ನೆಟ್ವರ್ಕ್ ಅಂತ ಕರೀತಾರೆ. ಇಂಗ್ಲಿಷ್ ನಲ್ಲಿ ಕರ್ನಾಟಕ ಸ್ಟೇಟ್ ವೈಡ್ ಏರಿಯಾ ನೆಟ್ವರ್ಕ್ ಅಂತ ಕರೀತಾರೆ. ನೀವೆಲ್ಲ ಗೊತ್ತಲ್ಲ, ಲ್ಯಾನು ಮ್ಯಾನ್ ಎಲ್ಲ ಗೊತ್ತಾದ ತರ ಇದು ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ವೈಡ್ ಏರಿಯಾ ನೆಟ್ವರ್ಕ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಇದೇನ್ ಮಾಡುತ್ತೆ, 2009ರಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದೊಂದು ಮಾಹಿತಿ ಹೆದ್ದಾರಿ ಅಂತ ಕರೀತಾರೆ. ಇಟ್ಸ್ ಇನ್ಫಾರ್ಮೇಶನ್ ರೋಡ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ. ಇದೇನಂದ್ರೆ ಆಕ್ಚುಲಿ ವಿವಿಧ ಇಲಾಖೆಗಳಿಗೆ ಸುರಕ್ಷಿತ ಇಂಟರ್ನೆಟ್ ಮತ್ತು ದತ್ತಾಂಶವನ್ನ ಜೊತೆಗೆ ವಿಡಿಯೋ ಶೋಗಳ ಕೆಲಸ ಅಂದ್ರೆ ಸಲ್ಲಿಸುವಂತ ಕೆಲಸ ಮಾಡ್ತಾ ಹೋಗುತ್ತೆ, ಸರ್ವಿಸ್ ಕೊಡುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಓಕೆ, ನೋಡಿ, ಕೇಸ್ 1.0 ಬಂದಾಗ ಕಾವೇರಿ, ಖಜಾನೆ, ಈ ಹೋಸ್ಟಿಕಲ್, ಈ ಭೂಮಿ, ಈ ಪ್ರಕರಣ ಎಲ್ಲ ಕಡೆ ಈ ತರ ಕೆಲಸ ಅದಕ್ಕೆ ಕನೆಕ್ಟಿವಿಟಿ ಮಾಡೋದು ಕೆಲಸ ಮಾಡ್ತಾ ಇತ್ತು. ಅದೇ ರೀತಿ ಪ್ರೆಸೆಂಟ್ ಆಗಿ ಕೇಸ್ 1 2.0 ಕೆಲಸ ಅಂದ್ರೆ ಸೊ ಅದೇ ರೀತಿ ಅಂದ್ರೆ ಮಲ್ಟಿ ಪ್ರೋಟೋಕಾಲ್ ಲೇಬಲ್ ಆಗಿರ್ಬೋದು, ಸ್ವಿಚಿಂಗ್ ಆಗಿರ್ಬೋದು, ಅದೇ ರೀತಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಪೊಲೀಸ್ ಇಲಾಖೆ, ಕೃಷಿ ಇಲಾಖೆ, ಎಲ್ಲ ಶಿಕ್ಷಣ ಇಲಾಖೆ ಎಲ್ಲ ಕೂಡ ಏನಂದ್ರೆ ಕನೆಕ್ಟ್ ಮಾಡ್ಕೊಂಡಿದ್ರೆ ಸುಮಾರು ಏನ್ ಮಾಡ್ತಿದೆ ಹಲವಾರು ಇಲಾಖೆಗಳಿಗೆ ಒಂದು ಇಂಟರ್ನೆಟ್ ಸರ್ವಿಸ್ ಕೊಡುವಂಥದ್ದು ಏನಂದ್ರೆ ಅದು ಕೇಸ್ 1 ಅಂತ ಕರೀತಾರೆ. ಓಕೆ, ಅದೇ ರೀತಿ ನಮಗೆ ಸುಧಾರಿತ ಭದ್ರತೆ ಇರುತ್ತೆ. ಓಕೆ, ಅಂದ್ರೆ ನಮಗೆ ಸೇಫ್ಟಿ ಆಗಿರುವಂತ ಒಂದು ಇದು ಮಾಡ್ತಾ ಹೋಗುತ್ತೆ ಈ ಒಂದು ಇದರಲ್ಲಿ ಅಂತ ಹೇಳ್ತೀವಿ ನಾವು. ರೈಟ್, ಸೊ ಹಾಗಾಗಿ ನೋಡಿ ಸುಮಾರು ಪ್ರೆಸೆಂಟ್ ಆಗಿ ಬಂದಾಗ ಸುಮಾರು ಎಷ್ಟು 8,500 ಅಂದ್ರೆ ಕಚೇರಿಗಳು, ಈ ಆಫೀಸ್ ಮತ್ತೆ ಏಳು ಸೇವೆಗಳಾಗಿ ಏನಂದ್ರೆ ಆಕ್ಚುಲಿ ಜೊತೆಗೆ 1000 ಸರ್ಕಾರಿ ಕಚೇರಿಗಳಿಗೆ ಈ ಒಂದು ಕೇಸ್ 1 ಅನ್ನ ವಿಸ್ತರಣೆ ಮಾಡಿಕೊಂಡು ಸರ್ವಿಸ್ ಪಡಿತಾರೆ ಅಂತ ಹೇಳ್ಬೋದು ನಾವು. ಓಕೆ, ಸೊ ಹಾಗಾಗಿ ಏನಾಗುತ್ತೆ ನಮಗೆ ಆಪ್ಷನ್ 3 ಎಲ್ಲವೂ ಕೂಡ ಸರಿಯಾಗ್ತಾ ಹೋಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ, 364ನೇ ಪ್ರಶ್ನೆ. ಫ್ರೂಟ್ಸ್ ಯೋಜನೆಯ ಮುಖ್ಯವಾಗಿ ಯಾರಿಗೆ ರೂಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಫ್ರೂಟ್ಸ್ ಅಂತ ಇದೆಯಲ್ಲ ಇದು ಯಾರಿಗೆ ಸಂಬಂಧಪಟ್ಟ ಸ್ಕೀಮ್ ಅಂತ ಕರೀತಾರೆ. ಫ್ರೂಟ್ಸ್ ಅಂದ್ರೆ ಹಣ್ಣಲ್ಲ. ಓಕೆನಾ, ಇದಷ್ಟೇ ಅಪ್ಲಿಕೇಶನ್ ಅಂತ ಕರಿತೀವಿ. ಫ್ರೂಟ್ಸ್ ಇದೆಯಲ್ಲ ಇದೇನು ವಿಶೇಷವಾಗಿ ರೈತರಿಗೆ ಸಂಬಂಧಪಟ್ಟಂತ ಒಂದು ಏನಾಗಿದೆ ಪೋರ್ಟಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಬಿ ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ತಗೊಳ್ಳೋದ್ರ ಬಗ್ಗೆ ಏನು ಫ್ರೂಟ್ಸ್ ಅಂದ್ರೆ, ನೋಡಿ ಫ್ರೂಟ್ಸ್ ಅಂದ್ರೆ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಶನ್ ಸಿಸ್ಟಮ್ ಅಂತ ಕರೀತಾರೆ. ಕನ್ನಡದಲ್ಲಿ ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ ಅಂತ ಕರೀತಾರೆ. ದಟ್ ಇಸ್ ಕಾಲ್ಡ್ ದ ಫ್ರೂಟ್ಸ್ ಅಂತ ಕರೀತಾರೆ. ಇದೇನಂದ್ರೆ ಯಾರೆಲ್ಲ ರೈತರು ಇರ್ತಾರೆ
ಏನ್ ಮಾಡುತ್ತೆ ಆಕ್ಚುಲಿ ಅವರ ಒಂದು ಕೃಷಿ ಸಂಬಂಧಿತ ಸೌಲಭ್ಯಗಳಿಗೆ ಏನಂದ್ರೆ ಮತ್ತೆ ಸೇವೆಗಳು ಪಡೆಯಕ್ಕೆ ಏನಂದ್ರೆ ಆಕ್ಚುಲಿ ರೈತರು ಕಡ್ಡಾಯವಾಗಿ ಈ ಒಂದು ಫ್ರೂಟ್ಸ್ ಐಡಿಯನ್ನು ಹೊಂದಿರಲೇಬೇಕು. ಏನ್ ಮಾಡ್ತಾರೆ ಆಕ್ಚುಲಿ ಇದೊಂದು ಇಟ್ಸ್ ಪಾರ್ಟ್ ಆಫ್ ದಿ ಇ ಗವರ್ನೆನ್ಸ್ ಆಗಿದೆ. ಇದೇನಂದ್ರೆ ಏನ್ ಮಾಡುತ್ತೆ ಈ ಡಿಬಿಟಿ ಮುಖಾಂತರ ನೇರವಾಗಿ ಏನಾದ್ರೂ ಕೂಡ ಒಂದು ಸರ್ಕಾರದಿಂದ ಕೊಡುವಂತ ಸ್ಕೀಮ್ಗಳನ್ನ ನೇರವಾಗಿ ಏನ್ ಮಾಡುತ್ತೆ ಅವ್ರ ಅಕೌಂಟಿಗೆ ಕೊಡ್ತಾ ಹೋಗುತ್ತೆ. ಹೌದಾ? ಹಾಗಾಗಿ ಇದೊಂದು ಏನಾಗಿದೆ ಅವರಿಗೆ ರೈತರಿಗೆ ಕೊಡುವಂತ ಒಂದು ಗುರುತಿನ ಸಂಖ್ಯೆ ಕೆಲಸ ಮಾಡ್ತಾ ಹೋಗುತ್ತೆ, FID ಅಂತ ಕರೀತೀವಿ ಆಕ್ಚುಲಿ. ರೈಟ್? ಇಲ್ಲಿ ಏನ್ ನಿಮಗೆ ಸೌಲಭ್ಯ ಇರುತ್ತೆ ಅಂದ್ರೆ ಫ್ರೂಟ್ಸ್ ಐಡಿ ಹೊಂದಿದ್ರೆ ನಿಮಗೆ ಬೆಳೆ ವಿಮೆ ಸಿಗುತ್ತೆ, ಅಂದ್ರೆ ಕ್ರಾಪ್ ಇನ್ಸೂರೆನ್ಸ್ ಸಿಗುತ್ತೆ, ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದು ಸಿಗ್ತಾ ಹೋಗುತ್ತೆ, ಆಮೇಲೆ KMF ಆಗಿರ್ಬೋದು, ಎಲ್ಲ ಕಡೆ ಏನಂದ್ರೆ ಆಕ್ಚುಲಿ ನಿಮಗೆ ಕನೆಕ್ಟಿವಿಟಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಅಂದ್ರೆ PM ಕಿಸಾನ್ ಆಗಿರ್ಬೋದು, ದಟ್ ಇಸ್ ಕಾಲ್ಡ್ ದ ಫ್ರೂಟ್ಸ್ ಐಡಿ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಆಪ್ ಮಾಡಿದ್ರೆ ನೋಡಿ, ಬೆಳೆ ದರ್ಶಕ ಅಂತ ಕರೀತಾರೆ. ಏನ್ ಬೆಳೆ ದರ್ಶಕ ಅಂದ್ರೆ ರೈತರು ತಮ್ಮ ಜಮೀನಿನ ಬೆಳೆ ಸಮೀಕ್ಷೆ ವಿವರಗಳ ವೀಕ್ಷಿಸಕ್ಕೆ ಅಂದ್ರೆ ಆಕ್ಚುಲಿ ಆಕ್ಷೇಪಗಳಿದ್ರೆ ಏನ್ ಮಾಡೋದು ಅವರು ನೇರವಾಗಿ ಬೆಳೆ ದರ್ಶಕ ಒಂದು ಆಪ್ ಮುಖಾಂತರ ಅಂದ್ರೆ ಆಕ್ಚುಲಿ ಅವರು ಇದು ಮಾಡಬಹುದಾಗಿದೆ. ದಟ್ ಇಸ್ ಕಾಲ್ಡ್ ದ ಬೆಳೆ ದರ್ಶಕ ಅಂದ್ರೆ ಇದು ಒಂದು ಏನಂದ್ರೆ ಕ್ರಾಪ್ ಸರ್ವೆ ಆಪ್ ಅಂತ ಕರಿತೀವಿ ನಾವು. ರೈಟ್? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ 365ನೇ ಪ್ರಶ್ನೆ. ಮಾಹಿತಿ ಕಡಜವು ಮುಖ್ಯವಾಗಿ ಯಾವ ಕಾಯ್ದೆಗೆ ಸಂಬಂಧಪಟ್ಟಂತ ಕರೀತಾರೆ? ನೋಡಿ ಒಂದು ಪೋರ್ಟಲ್ ಇದೆ ಆಕ್ಚುಲಿ, ಮಾಹಿತಿ ಕಡಜ ಪೋರ್ಟಲ್ ಅಂತ ಕರೀತಾರೆ. ಇದು ಯಾವ್ದ್ರಲ್ಲಿ ಮಾಡಿದಾರೆ ಅಂದ್ರೆ ಗೊತ್ತಿರಬೇಕಾಗುತ್ತೆ. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ಅಂಡರ್ ದ ವರ್ಕಿಂಗ್ ಅಂಡರ್ ದ ಮಾಹಿತಿ ಕಾಯ್ದೆ ಹಕ್ಕು 2005 ಅಂದ್ರೆ ಇನ್ಫಾರ್ಮೇಶನ್ ರೈಟ್ ಟು ಇನ್ಫಾರ್ಮೇಶನ್ ಅಥವಾ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ 2005 ಇದೆ. ಅದರಲ್ಲಿ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಮಾಹಿತಿ ಕಡಜವನ್ನ ಮಾಡ್ತಾ ಹೋಗ್ತಾರೆ. ಅಂದ್ರೆ ಏನಾಗುತ್ತೆ ಇದರಲ್ಲಿ ನಿಮಗೆ ಸರ್ಕಾರದ ಪ್ರತಿಯೊಂದು ಮಾಹಿತಿ ಕೂಡ ಏನಾಗುತ್ತೆ ಈ ಒಂದು ಪೋರ್ಟಲ್ ಸಿಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಸ್ಕೀಮ್ಸ್ಗಳು ಆಗಿರ್ಬೋದು, ಬೆನಿಫಿಷರಿ ಬಗ್ಗೆ ಕೂಡ ಸಿಗ್ತಾ ಹೋಗುತ್ತೆ. ರೈಟ್? ನೋಡ್ತಾ ನೋಡಿ, ಮಾಹಿತಿ ಕಡಜ ಅಂತ ಕರಿತೀವಿ ಅಲ್ವಾ? ಸೊ ಮಾಹಿತಿ ಕಡಜ ಅಂತ ಕರೀತಾರೆ. ಓಕೆ, ಮಾಹಿತಿ ಕಡಜ ಅಂತ ಕರಿತೀವಿ ಆಕ್ಚುಲಿ. ನೋಡಿ ಇದು ಕೂಡ ಏನಾಗಿದೆ, ಇಟ್ಸ್ ಅ ಪಾರ್ಟ್ ಆಫ್ ದಿ ಇ ಅಡ್ಮಿನಿಸ್ಟ್ರೇಷನ್ ಆಗಿದೆ. ಓಕೆ, ಇದೇನ್ ಮಾಡಿದ್ರೆ ಆಕ್ಚುಲಿ ಮಾಹಿತಿ ಕಾಯ್ದೆ ಹಕ್ಕು 2005 ಅಡಿಯಲ್ಲಿ ಅದನ್ನ ಕಡ್ಡಾಯ ಮಾಡಿದರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಸರ್ಕಾರದಲ್ಲಿ ಪಾರದರ್ಶಕತೆ ಅಂದ್ರೆ ಟ್ರಾನ್ಸ್ಪರೆನ್ಸಿ, ಹೊಣೆಗಾರಿಕೆ ರೆಸ್ಪಾನ್ಸಿಬಿಲಿಟಿ ಮತ್ತು ಮಾಹಿತಿ ಪೂರ್ವಭಾವಿ ಬಹಿರಂಗವನ್ನು ಏನ್ ಮಾಡುತ್ತೆ ಆಕ್ಚುಲಿ ಇದು ಪಡಿಸ್ತಾ ಹೋಗುತ್ತೆ. ಇದೊಂದು ಏಕಗವಾಕ್ಷ ಅಥವಾ ಸಿಂಗಲ್ ವಿಂಡೋ ಸಿಸ್ಟಮ್ ಆಗಿ ಕೆಲಸ ಮಾಡ್ತಿದೆ. ಓಕೆ, ಇದೊಂದು ಆಕ್ಚುಲಿ ಇದು ಮಾಹಿತಿ ಕಾಯ್ದೆ 2005 ಸೆಕ್ಷನ್ 4 ಕ್ಲಾಸ್ 2 ಅಲ್ಲಿ ಏನಂದ್ರೆ ಇದು ಬಳಸ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಏನಿಲ್ಲ, ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸರ್ಕಾರದ ಪ್ರತಿಯೊಂದು ಮಾಹಿತಿ ಕೂಡ ಇದರಲ್ಲಿ ನಿಮಗೆ ಈ ಒಂದು ವೆಬ್ಸೈಟ್ ಅಲ್ಲಿ ಸಿಗ್ತಾ ಹೋಗುತ್ತೆ ಅಥವಾ ಪೋರ್ಟಲ್ ಸಿಗ್ತಾ ಹೋಗುತ್ತೆ. ಅದನ್ನ ನಾವು ಮಾಹಿತಿ ಕಡಜ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 366ನೇ ಪ್ರಶ್ನೆ. ಡಿಜಿ ಲಾಕರ್ ಕೇಳಿದಿರಲ್ಲ, ವೆರಿ ಇಂಪಾರ್ಟೆಂಟ್. ಡಿಜಿ ಲಾಕರ್ ಕೆಳಗಿನ ಇದು ಸಂಬಂಧಪಟ್ಟಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಇದು ಎಲೆಕ್ಟ್ರಾನಿಕ್ಸ್ ಮತ್ತು ಸಂವಹನ ಸಚಿವಾಲಯದ ಉಪಕ್ರಮ ಅಂತ ಕೊಟ್ಟರೆ. ಎಸ್, ಇದನ್ನ ಇಟ್ಸ್ ಎ ಮಿನಿಸ್ಟ್ರಿ ಆಫ್ ದಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಆಕ್ಚುಲಿ ಇದನ್ನ ಒಂದು ಡೆವಲಪ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗಿದೆ. ಇದು ಡಿಜಿಟಲ್ ಇಂಡಿಯಾದ ಕಾರ್ಯಕ್ರಮದ ಅಡಿಯಲ್ಲಿ ಅಂತ ಕೊಟ್ಟಿದ್ದಾರೆ. ಎಸ್, ಇಟ್ಸ್ ಅ ಪಾರ್ಟ್ ಆಫ್ ದಿ ಡಿಜಿಟಲ್ ಭಾರತದ ಅಡಿಯಲ್ಲಿ ಕೆಲಸ ಮಾಡ್ತಾ ಹೋಗುತ್ತೆ. ಹೌದು, ಇದು ಕೂಡ ಕರೆಕ್ಟ್ ಆಗುತ್ತೆ. ಇದರ ನೋಡಲ್ ಇಲಾಖೆ ಬಂದು ಈ ಆಡಳಿತ ಕೇಂದ್ರ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗಿದೆ ರಿಗಾರ್ಡಿಂಗ್ ದ ಡಿಜಿ ಲಾಕರ್ ಆಗಿದೆ. ಹಾಗಾಗಿ ಆಪ್ಷನ್ 3 A, B ಮತ್ತು C ಕರೆಕ್ಟ್ ಆಗುತ್ತೆ. ನೋಡಿ, ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಡಿಜಿ ಲಾಕರ್ ಅಲ್ವಾ? ಇದು ಡಿಜಿ ಲಾಕರ್ ಭಾರತ ಸರ್ಕಾರದ ಡಿಜಿಟಲ್ ಇಂಡಿಯಾದ ಕಾರ್ಯಕ್ರಮದ ಒಂದು ಪಾರ್ಟ್ ಆಗಿ ಕೆಲಸ ಮಾಡ್ತಾ ಹೋಗುತ್ತೆ ಅಂಡರ್ ದ ಎಲೆಕ್ಟ್ರಾನಿಕ್ಸ್ ಅಂಡ್ ಮಾಹಿತಿ ತಂತ್ರಜ್ಞಾನ ಇಲಾಖೆಯಲ್ಲಿ. ಇದು ಏನಂದ್ರೆ ಉಪಕ್ರಮ ಆಗಿರುತ್ತದಾಗಿದೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಕಾಗದ ರಹಿತ ಆಡಳಿತ ಪರಿಕಲ್ಪನೆ ಬಲಪಡಿಸುವಂಥದ್ದು, ಜೊತೆಗೆ ನಾಗರಿಕರು ತಮ್ಮ ಅಗತ್ಯ ದಾಖಲೆಗಳನ್ನ ಎಲ್ಲಿ ಬೇಕಾದ್ರೂ ಕೂಡ ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ ಕೂಡ ಮಾಡೋದು ಆಕ್ಚುಲಿ ಅಧಿಕೃತವಾಗಿ ಎಲೆಕ್ಟ್ರಾನ್ ರೂಪದಲ್ಲಿ ಆಕ್ಚುಲಿ ಪಡಿಕೊಳ್ಳಕ್ಕೆ ಇದು ಸಹಕಾರಿಯಾಗುತ್ತೆ. ಓಕೆನಾ? ಸೊ ಅದೇ ರೀತಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ರೀಸೆಂಟ್ ಆಗಿ ನಮ್ಮ ರಾಜ್ಯದಲ್ಲಿ ಕೂಡ ಏನ್ ಮಾಡಿದ್ರೆ ಆಕ್ಚುಲಿ ಏನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ ಇಲಾಖೆ ಇದೆಯಲ್ಲ, ಅಲ್ಲಿ ಒಂದು ಸ್ಕೀಮ್ ಮಾಡಿದ್ದಾರೆ. ಯಾವ್ದು? ನನ್ನ ಗುರುತವೇನು ಅಂತ ಕರೀತಾರೆ. ಏನ್ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಇದ್ರ ಮುಖಾಂತರ ಆಕ್ಚುಲಿ ಪಂಚಾಯತ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನ ಒಂದು ಏನಂದ್ರೆ ಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಹೋಗ್ತಾರೆ. ನನ್ನ ಗುರುತವೇನು ಮುಖಾಂತರ ಅಥವಾ ಡಿಜಿ ಲಾಕರ್ ಮುಖಾಂತರ ಅಂತ ಹೇಳ್ತೀವಿ. ರೈಟ್? ಹಾಗಾಗಿ ಆಪ್ಷನ್ ಸಿ ಅಥವಾ 3 ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 367ನೇ ಪ್ರಶ್ನೆ. ನಾಡ್ ಅಂತಿದ್ರು, NAD ಅಂತಿದೆ. NAD ಯ ಪೂರ್ಣ ರೂಪ ಅಂತ ಕೇಳ್ತಾರೆ. ನೋಡಿ, ನಾಡ್ ಅಂದ್ರೆ ಗೊತ್ತಿರಬೇಕಾಗುತ್ತೆ, ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿ ಅಂತ ಕರೀತಾರೆ. ದಟ್ ಇಸ್ ಅ ಫುಲ್ ಫಾರ್ಮ್ ಆಫ್ ದಿ ನ್ಯಾಡ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ 3 ಕರೆಕ್ಟ್ ಆಗುತ್ತೆ. ನೋಡಿ, ಇದ್ರ ಬಗ್ಗೆ ನೋಡೋದಾದ್ರೆ ಆಕ್ಚುಲಿ ಇಟ್ ಈಸ್ ರಿಲೇಟೆಡ್ ಟು ದ ಎಜುಕೇಶನ್. ಹೌದಾ? ನಾಡ್ ಅಂದ್ರೆ ರಾಷ್ಟ್ರೀಯ ಶೈಕ್ಷಣಿಕ ಡೆಪಾಸಿಟರಿ ಅಂತ ಕರೀತಾರೆ. ಓಕೆ, ಇದೇನಂದ್ರೆ ಶಿಕ್ಷಣ ಸಚಿವಾಲಯದ ಒಂದು ಇನಿಷಿಯೇಟಿವ್ ಆಗಿ ಮಾಡಿದೆ. ಏನ್ ಮಾಡ್ತಿಲ್ಲಿ ಇದು ವಿಶ್ವವಿದ್ಯಾಲಯಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಏನ್ ಮಾಡುತ್ತೆ, ವಿದ್ಯಾರ್ಥಿಗಳ ಶೈಕ್ಷಣಿಕ ದಾಖಲೆಗಳನ್ನ ಅಂದ್ರೆ ನಮ್ಮ ಮಾಸ್ ಕಾರ್ಡ್ ಆಗಿರ್ಬೋದು, ಆಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಆಗಿರ್ಬೋದು ಏನ್ ಮಾಡುತ್ತೆ ಸಂಗ್ರಹ ಮಾಡಬಹುದು. ಜೊತೆಗೆ ಪ್ರಕಟಣೆ ಅಂದ್ರೆ 24/7 ಅಡಿಯಲ್ಲಿ ಅಂದ್ರೆ ಒಂದು ಆನ್ಲೈನ್ ವೇದಿಕೆನ ಕೊಡ್ತಾ ಇರುತ್ತೆ. ಈ ಒಂದು ನ್ಯಾಡ್ ಅಂತ ಕರೀತಾರೆ. ಓಕೆನಾ? ಜೊತೆಗೆ ಇದೇನಾಗುತ್ತೆ, ನಕಲಿ ದಾಖಲೆಗಳನ್ನ ಕೂಡ ಏನ್ ಮಾಡುತ್ತೆ ಅಂದ್ರೆ ಮಟ್ಟ ಹಾಕುವಂತ ಕೆಲಸ ಮಾಡ್ತಾ ಹೋಗುತ್ತೆ. ಜೊತೆಗೆ ಏನು ನ್ಯಾಡ್ ಇದೆಯಲ್ಲ ನೋಡಿ, ಇದೇನಂದ್ರೆ ಕರ್ನಾಟಕ ಏನಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮೊದಲ ಸ್ಥಾನ ಇರುತ್ತಾಗಿದೆ.
ಅಂದ್ರೆ ಸುಮಾರು 6.4 ಕೋಟಿ ದಾಖಲೆಗಳನ್ನ ಆಕ್ಚುಲಿ ಈ ಒಂದು ನ್ಯಾಡಲ್ಲಿ ನಮ್ಮ ರಾಜ್ಯದಲ್ಲಿ ಮಾಡಿ ಅಂದ್ರೆ ಅಪ್ಲೋಡ್ ಮಾಡಿದ್ದಾರೆ. ಹಾಗಾಗಿ ಕರ್ನಾಟಕ ಬಿಕಮ್ ದ ಟಾಪ್ ಮೋಸ್ಟ್ ಸ್ಟೇಟ್ ಇನ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿ ನ್ಯಾಡ್ ಅಂತ ಕರಿಬಹುದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ 368 ಪ್ರಶ್ನೆ. ಈ ಸಹಮತಿಯು ನೋಡಿ ಹೆಸರೇ ಇರ್ತದೆ, ಸಹಮತಿ ಅಂದ್ರೆ ಕನ್ಸೆಂಟ್ ಅಲ್ವಾ. ಈ ಸಹಮತಿಯು ಡ್ಯಾಶ್ಗೆ ಸಂಬಂಧಪಟ್ಟಂತ ಕೇಳ್ತಾರೆ. ಈ ಸಹಮತಿ ರಿಲೇಟೆಡ್ ಅಂತ ಕೇಳ್ತಾರೆ. ನೋಡಿ ಈ ಸಹಮತಿ ಅಂದ್ರೆ ಆಕ್ಚುಲಿ ಇದು ಸಹಮತಿಯೊಂದಿಗೆ ಮಾಹಿತಿಯನ್ನು ಒದಗಿಸುತ್ತದೆ ಅಂದ್ರೆ ದಟ್ ಇಸ್ ದ ಪೋರ್ಟಲ್ ಅಂತ ಕರೀತಾರೆ. ಪ್ರೊವೈಡ್ ದ ಇನ್ಫಾರ್ಮೇಶನ್ ವಿತ್ ದಿ ಕನ್ಸೆಂಟ್ ದಟ್ ಇಸ್ ಕಾಲ್ಡ್ ದ ಈ ಸಹಮತಿ ಅಥವಾ ಎಲೆಕ್ಟ್ರಾನಿಕ್ ಸಹಮತಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಏನಂತ. ಈ ಸಹಮತಿ ಅಂದ್ರೆ ಈ ಸಹಮತಿ ಅನ್ನೋದು ಒಂದು ಅಪ್ಲಿಕೇಶನ್ ಆಗಿದೆ. ಏನಂದ್ರೆ ಇದು ನಾಗರಿಕರ ಡಾಟಾ ಪ್ರಿನ್ಸಿಪಲ್ಸ್ ಅನ್ನ ಉಪಯೋಗ ಪಡೆದಿರುವುದು ಅವರ ದತ್ತಾಂಶಗಳನ್ನ ಅಂದ್ರೆ ಅವರ ಡಾಟಾಗಳನ್ನ ದೃಢೀಕರಣದ ಉದ್ದೇಶಕ್ಕಾಗಿ ಅಂದ್ರೆ 3 ವ್ಯಕ್ತಿ ನೋಡಿದ್ರೆ ಅವರು ಬಳಸ್ಕೊಳ್ಳೋಕೆ ಅವಕಾಶ ಕೊಡ್ತಾ ಹೋಗ್ತಾರೆ. ಈ ಸಹಮತಿ ಅಂತ ಕರೀತಾರೆ. ಓಕೆ, ಸೊ ಗೊತ್ತಿರಬೇಕಾಗುತ್ತೆ ಅಂದ್ರೆ ಕನ್ಸೆಂಟ್ ಮುಖಾಂತರ ಡಾಟಾವನ್ನ ನಾವು ಇನ್ನೊಬ್ಬರಿಗೆ ಇದು ಮಾಡುತ್ತಿದ್ದು ಕಳಿಸುವಂಥದ್ದು ದಟ್ ಇಸ್ ಕಾಲ್ಡ್ ಈ ಸಹಮತಿ ಅಂತ. ಆನ್ಲೈನ್ ಒಂದು ಎಲೆಕ್ಟ್ರಾನಿಕ್ ಅಪ್ರೂವಲ್ ಕೊಡೋದನ್ನ ಈ ಸಹಮತಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ 369 ಪ್ರಶ್ನೆ. ಕರ್ತವ್ಯ ಯೋಜನೆಯ ಮುಖ್ಯ ಉದ್ದೇಶ ಏನಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಕರ್ತವ್ಯ ಅಂತ ಸ್ಕೀಮ್ ಮಾಡಿದ್ದಾರೆ. ಏನ್ ನೋಡಿದ್ರೆ ಮುಖ್ಯ ಉದ್ದೇಶ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ನೋಡಿ. ಏನು ಸರ್ಕಾರಿ ಆಫೀಸ್ಗಳು ಇದೆಯಲ್ಲ, ನೌಕರ ಸರಿಯಾಗಿ ಆಫೀಸ್ಗಳಿಗೆ ಹೋಗ್ತಾ ಇಲ್ಲ. ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ ಕಡ್ಡಾಯವಾಗಿ ಒಂದು ಯೋಜನೆ ಮಾಡಿದ್ದಾರೆ. ಅದು ಕರ್ತವ್ಯ ಯೋಜನೆ ಅಂತ ಕರೀತಾರೆ. ಅಂದ್ರೆ ಸರ್ಕಾರಿ ಉದ್ಯೋಗಗಳ ಹಾಜರಾತಿ ನಿರ್ವಹಣೆಯನ್ನು ಸುಧಾರಿಸುವಂಥದ್ದು ಆಕ್ಚುಲಿ ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಕಡ್ಡಾಯವಾಗಿ ಅವರು ಡೈಲಿ ಆಫೀಸ್ಗಳಿಗೆ ಅಟೆಂಡ್ ಆಗಲೇಬೇಕನ್ನೋದು ಕಡ್ಡಾಯ ಮಾಡ್ತಾರೆ. ಅದನ್ನ ಕರ್ತವ್ಯ ಯೋಜನೆ ಅಂತ ಕರೀತಾರೆ. ನೋಡಿ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕರ್ತವ್ಯ ಏನ್ ಮಾಡ್ತಾರೆ ಇಲ್ಲಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಅದೇ ರೀತಿ GIS ಅಂದ್ರೆ ಜಿಯೋಗ್ರಫಿಕಲ್ ಇನ್ಫಾರ್ಮೇಷನ್ ಸಿಸ್ಟಮ್ ಬಳಸ್ಕೊಂಡು ಏನ್ ಮಾಡಿದ್ರೆ ಅಂದ್ರೆ ಕರ್ನಾಟಕ ಸುಧಾರಿತ ಹಾಜರಾತಿ ನಿರ್ವಹಣಾ ವ್ಯವಸ್ಥೆ ಮಾಡ್ತಾ ಹೋಗ್ತಾರೆ. ಅದನ್ನ ಕರ್ತವ್ಯ ಅಂತ ಕರೀತಾರೆ. ಅಂದ್ರೆ ಕಡ್ಡಾಯವಾಗಿ ಅವರು ಫೇಸ್ ರಿಕಾಗ್ನಿಷನ್ ಆಗಬಹುದು, ಬಯೋಮೆಟ್ರಿಕ್ ಮುಖಾಂತರ ಏನ್ ಮಾಡ್ತಾರೆ ಕಡ್ಡಾಯವಾಗಿ ಅವರ ಒಂದು ಅಟೆಂಡೆನ್ಸ್ ಅನ್ನ ಮೇಂಟೈನ್ ಮಾಡೋಕೆ ಈ ಒಂದು ಸ್ಕೀಮ್ ಮಾಡ್ತಾ ಹೋಗ್ತಾರೆ. ಅದು ವಿಶೇಷವಾಗಿ ಎಲ್ಲ ಇಲಾಖೆಗಳು, ಶಿಕ್ಷಣ ಇಲಾಖೆ, ವಿದ್ಯಾರ್ಥಿಗಳ ಹಾಜರಾತಿ ಕೂಡ ಇಲ್ಲಿ ಮಾಡ್ತಾ ಹೋಗ್ತಾರೆ. ರೈಟ್, ಎಸ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ. ULMS ನ ಪೂರ್ಣ ರೂಪ ಅಂತ ಕೇಳ್ತಾರೆ. ನೋಡಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಇದು ULSM ಅಂತಂದ್ರೆ ಯುನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಓಕೆ, ದಟ್ ಇಸ್ ಅ ಫುಲ್ ಫಾರ್ಮ್ ಆಫ್ ULSM ಅಂದ್ರೆ ಆಕ್ಚುಲಿ ಯುನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಯುನಿಫೈಡ್ ಲ್ಯಾಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಕನ್ನಡದಲ್ಲಿ ಏಕೀಕೃತ ಭೂ ನಿರ್ವಹಣಾ ವ್ಯವಸ್ಥೆ ಅಂತ ಕರೀತಾರೆ. ಏನ್ ಮಾಡ್ತಾರೆ ನೋಡಿ ಆಕ್ಚುಲಿ ಇಲ್ಲಿ ಭೂಮಿಗೆ ಸಂಬಂಧಿಸಿದ ಎಲ್ಲ ದತ್ತಾಂಶಗಳನ್ನ ಒಂದೇ ಸೂರಿನಡಿ ತರುವಂತ ಉದ್ದೇಶಕ್ಕಾಗಿ ಅಂದ್ರೆ ಆಕ್ಚುಲಿ ಈ ಒಂದು ULMS ಅನ್ನು ಮಾಡಿದ್ದಾರೆ. ಓಕೆನಾ, ಸೊ ಗೊತ್ತಿರಬೇಕಾಗುತ್ತೆ. ಸೊ ಅಂದ್ರೆ ವಿಶೇಷವಾಗಿ ಲ್ಯಾಂಡ್ ಸಂಬಂಧಪಟ್ಟ ಒಂದು ಪೋರ್ಟಲ್ ಅಂತ ಕರಿಬಹುದು ನಾವು. ರೈಟ್, ಇದೊಂದು ಏಕೈಕ ಆಸ್ತಿನ ಗುರುತಾಗಿ ಕೂಡ ಕೆಲಸ ಮಾಡ್ತಾ ಹೋಗ್ತಾರೆ ಈ ಒಂದು ULMS ಅಂತ ಕರಿಬಹುದು. ಅದೇ ರೀತಿ ಇಲ್ಲಿ ಈ ಖಾತಾ ಸಂಯೋಜನೆ ಕೂಡ ಇದರಲ್ಲಿ ಇದಕ್ಕೆ ಏನ್ ಮಾಡ್ತಾರೆ ಸಂಯೋಜನೆ ಮಾಡ್ತಾ ಹೋಗ್ತಾರೆ. ದಟ್ಸ್ ಇಟ್. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ಒಂಥರ ID ಕೊಟ್ಟಂಗಲ್ವಾ, ಈ ಆಧಾರ್ ಕಾರ್ಡ್ ಯಾವ ತರ ಕೊಡ್ತಾರೆ ಅದೇ ರೀತಿ ಲ್ಯಾಂಡ್ ಓನರ್ ಏನ್ ಮಾಡ್ತಾರೆ ಆಕ್ಚುಲಿ ಈ ಒಂದು ULMS ಮುಖಾಂತರ ಒಂದು ID ಕೊಡ್ತಾ ಹೋಗ್ತಾರೆ. ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ತಗೋಣ 370 ಪ್ರಶ್ನೆ. IPGRS ನ ಪೂರ್ಣ ರೂಪ ಅಂತ ಕೇಳ್ತಾರೆ. ಫುಲ್ ಫಾರ್ಮ್ ಕೇಳ್ತಾರೆ. ಏನ್ ನೋಡಿ IPGRS ಅಂದ್ರೆ ಐ ಅಂದ್ರೆ ಇಂಟಿಗ್ರೇಟೆಡ್, ಪಿ ಅಂದ್ರೆ ಪಬ್ಲಿಕ್, ಜಿ ಅಂದ್ರೆ ಗವರ್ನೆನ್ಸ್, ಆರ್ ಅಂದ್ರೆ ರೆಡ್ರೆಸಲ್, ಎಸ್ ಅಂದ್ರೆ ಸಿಸ್ಟಮ್ ಅಂತ ಕರೀತಾರೆ. ಹೌದಾ, ಅಂದ್ರೆ ಏನ್ ಮಾಡೋದು ಆಕ್ಚುಲಿ ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನ ಈ ಒಂದು ಪೋರ್ಟಲ್ ಮುಖಾಂತರ ಏನಾಗುತ್ತೆ ಅಂದ್ರೆ ಸಲ್ಲಿಸಬೇಕಾಗುತ್ತೆ. ದಟ್ ಇಸ್ ಕಾಲ್ಡ್ ದ IGPRS ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ IGPRS ಅಂದ್ರೆ ಕನ್ನಡದಲ್ಲಿ ಏಕೀಕೃತ ಸಾರ್ವಜನಿಕ ಕುಂದುಕೊರತೆ ನಿವಾರಣಾ ವ್ಯವಸ್ಥೆ ಕೆಲಸ ಮಾಡ್ತಾ ಹೋಗುತ್ತೆ. ಹೌದಾ, ಅಂದ್ರೆ ನಿಮ್ದು ಏನೇ ಸರ್ಕಾರಿ ಆಫೀಸ್ಗಳ ಸಮಸ್ಯೆಗಳಿದ್ರು ಕೂಡ ಆಕ್ಚುಲಿ ಇದರಲ್ಲಿ ಕಂಪ್ಲೇಂಟ್ ಮಾಡಬಹುದು. ನೀವು ಇದರಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕೋದ್ ಮುಖಾಂತರ ಒಂದು ಡಾಟಾವನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹೌದಾ, ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಬಂದಾಗ ಒಂದು ಸ್ಕೀಮ್ ಮಾಡಿದ್ರೆ ಗೊತ್ತಲ್ವಾ, ಜನಸ್ಪಂದನ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್. ಜನಸ್ಪಂದನ ಅಂದ್ರೆ ಏನಾಗುತ್ತೆ ಸರ್ಕಾರಿ ಸೇವೆ ಸಂಬಂಧಪಟ್ಟಂತ ಒಂದು ಏನಂದ್ರೆ ಮಾಹಿತಿಯನ್ನು ಪಡ್ಕೊಳ್ಳೋಕೆ ಆಕ್ಚುಲಿ ಇದರಲ್ಲಿ ನಿಮಗೆ ಅವಕಾಶ ಇರ್ತಾ ಹೋಗುತ್ತೆ. ಇದಕ್ಕೊಂದು ನಮಗೆ ಒಂದು ಏನಂದ್ರೆ ಕಾಲ್ ಫ್ರೀ ಟೋಲ್ ಫ್ರೀ ನಂಬರ್ ಕೂಡ ಮಾಡಿದ್ದಾರೆ. ಅದೇನಂದ್ರೆ 1902 ಅಂತ ಕರೀತಾರೆ. ಒಂದು ಸ್ಕೀಮ್ ಕೂಡ ಮಾಡಿದ್ದಾರೆ. ಅದು ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮ ಅಥವಾ ಜಿಲ್ಲಾ ಜನಸ್ಪಂದನ ಕಾರ್ಯಕ್ರಮ ಅಂತ ಮಾಡ್ತಾ ಹೋಗಿದ್ದಾರೆ. ಸೊ ಇದೆಲ್ಲ ಕೂಡ ಅಂದ್ರೆ ಸರ್ಕಾರಿ ಸೇವೆಗಳ ಬಗ್ಗೆ ಮಾಹಿತಿ ಕೊಡೋದಾಗಿದೆ. ಮತ್ತೆ ಏನೇ ನಿಮಗೆ ಅಲ್ಲಿ ಕುಂದುಕೊರತೆ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ನೀವೇನಂದ್ರೆ ಕಂಪ್ಲೇಂಟ್ ಮಾಡಬಹುದು ಇದರಲ್ಲಿ. ದಟ್ಸ್ ಇಟ್. ನೋಡಿ ಇದನ್ನ ಸುಮಾರು ಎಷ್ಟು 41 ಇಲಾಖೆಗಳ ಸುಮಾರು 3000ಕ್ಕೆ ಹೆಚ್ಚು ಯೋಜನೆಗಳು ಆಕ್ಚುಲಿ ಇದರಲ್ಲಿ ನಮಗೆ ಬರ್ತಾ ಹೋಗುತ್ತೆ. ಈ ಒಂದು IGPS ಅಂತ ಹೇಳ್ಬೋದು. ಇದರ ಮೊಬೈಲ್ ಅಪ್ಲಿಕೇಶನ್ ಕೂಡ ಬರ್ತಾ ಹೋಗುತ್ತೆ, ಜೊತೆಗೆ ಒಂದು ಸಹಾಯವಾಣಿ ಕೂಡ ಮಾಡ್ತಾ ಹೋಗ್ತಾರೆ. ರೈಟ್, ಸೊ ಹಾಗಾಗಿ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ ತಗೋಣ 362ನೇ ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿವೆ ಅಂತ ಕೊಟ್ಟಿದ್ದಾರೆ. ನೋಡ್ ತಗೋಣ. ಗ್ರಾಮ 1 ಅಂತ ಗೊತ್ತಲ್ವಾ, ಗ್ರಾಮ 1 ಅಂತ ಒಂದು ಏನಂತಾರೆ ಪೋರ್ಟಲ್ ಅಂತ ಕರಿತೀವಲ್ಲ ಗ್ರಾಮ 1 ಅಂತ. ಏನ್ ನೋಡಿದು ಗ್ರಾಮ 1 ಸರ್ಕಾರದ ಪ್ರಮುಖ ಕಾರ್ಯಕ್ರಮವಾಗಿದ್ದು ಇದು ಎಲ್ಲಾ ಇಲಾಖೆಗಳ ಸರ್ಕಾರಿ ನಾಗರಿಕ ಸೇವೆಗಳನ್ನ
ಗ್ರಾಮೀಣ ನಾಗರಿಕರಿಗೆ ಅವರ ಸ್ವಂತ ಗ್ರಾಮದಲ್ಲಿ ತಲುಪಿಸುವಂತ ಗುರಿ ಅಂತ ಕೊಟ್ಟಿದ್ದಾರೆ. ಎಸ್ ಹೌದು, ಇದು ಗ್ರಾಮಗಳ ಮಟ್ಟದಲ್ಲಿ ಏನು ಮಾಡುತ್ತೆ ಆಕ್ಚುಲಿ ಸರ್ಕಾರಿ ಸೇವೆಗಳು ಕೊಡ್ತಾ ಹೋಗುತ್ತೆ, ಒಂದು ಆನ್ಲೈನ್ ಪೋರ್ಟಲ್ ಕೆಲಸ ಮಾಡ್ತಾ ಹೋಗುತ್ತೆ. ಫಸ್ಟ್ ಸರಿಯಾಗಿದೆ. ಅದೇ ರೀತಿ ಗ್ರಾಮೀಣ ಒಂದು ಕೇಂದ್ರಗಳು ಸೋಮವಾರದಿಂದ ಶನಿವಾರದಲ್ಲಿ ಮಾತ್ರ ಅಲ್ಲ, ಆಕ್ಚುಲಿ ಇದು ಮಂಡೇ ಟು ಸಂಡೇ ಎಲ್ಲ ದಿನಗಳು ಕೆಲಸ ಮಾಡ್ತಾ ಹೋಗುತ್ತೆ. ಸೊ ಏನಾಗುತ್ತೆ ನಮಗೆ ಆಪ್ಷನ್ ಬಿ ತಪ್ಪಾಗುತ್ತೆ. ಮೂರನೇ ನೋಡಿ, ನಾಗರಿಕ ಸೇವೆಗಳನ್ನು ಒದಗಿಸುವ ಬೆಂಗಳೂರು ಮತ್ತು ಕರ್ನಾಟಕ ಕೇಂದ್ರ ಕರೀತಾರೆ. ನೋಡಿ ಯಾವ ರೀತಿ ಗ್ರಾಮ ಮಟ್ಟದಲ್ಲಿ ಗ್ರಾಮವನ್ನು ಇದೆ, ಅದೇ ರೀತಿ ಬೆಂಗಳೂರು ಮಟ್ಟದಲ್ಲಿ ಬೆಂಗಳೂರು ಇದೆ, ರಾಜ್ಯ ಮಟ್ಟದಲ್ಲಿ ಕರ್ನಾಟಕವನ್ನು ಅಂತಿದೆ ನೋಡಿ. ಸೊ ಇದು ಕೂಡ ಕರೆಕ್ಟ್ ಆಗುತ್ತೆ. ನಮ್ಮ ತಪ್ಪಾದ ಹೇಳಿಕೆ ಯಾವುದಂದ್ರೆ ಆಪ್ಷನ್ ಬಿ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ, ಒಂದು ಪೋರ್ಟಲ್ ನಿರ್ದೇಶನ ಮಾಡಿದ್ದಾರೆ. ಯಾವುದು? ನಾಗರಿಕ ಸೇವೆಗಳ ಎಲೆಕ್ಟ್ರಾನಿಕ್ ವಿತರಣಾ ನಿರ್ದೇಶನ ಅಂತ ಕರೀತಾರೆ. ಅಂದ್ರೆ ಸಿವಿಲ್ ಸರ್ವಿಸ್ ಎಲೆಕ್ಟ್ರಾನಿಕ್ ಡಿಸ್ಟ್ರಿಬ್ಯೂಟೆಡ್ ಡೈರೆಕ್ಟರೇಟ್ ಅಂತ ಕರೀತಾರೆ. ಇದೇನ್ ಮಾಡಿದ್ರೆ ಆಕ್ಚುಲಿ 2007ರಲ್ಲಿ ಸ್ಥಾಪನೆ ಮಾಡ್ತಾ ಹೋಗ್ತಾರೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ಯಾರೆಲ್ಲ ನಮ್ಮ ರಾಜ್ಯದ ನಾಗರಿಕರಿದ್ದಾರೆ ಅವರು ನಗದು ರಹಿತ ಕ್ಯಾಶ್ಲೆಸ್ ಆಗಿರ್ಬೋದು, ಸಂಪರ್ಕ ರಹಿತ ಅವ್ರ ಆಫೀಸ್ಗೆ ಹೋಗುವಂತ ಅವಶ್ಯಕತೆ ಇಲ್ಲ, ಕಾಂಟ್ಯಾಕ್ಟ್ಲೆಸ್ ಆಗಿರ್ಬೋದು, ಮತ್ತೆ ಕಾಗದ ರಹಿತ ಏನಂದ್ರೆ ಆಕ್ಚುಲಿ ಸೇವೆಗಳು ಪಡ್ಕೊಳ್ಳೋಕೆ ಈ ಒಂದು ಪೋರ್ಟಲ್ ಅಂದ್ರೆ ಲಾಂಚ್ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ನಮಗೆ ಹಲವಾರು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಬಂದಾಗ ಸೇವಾ ಸಿಂಧು ಆಗಿರ್ಬೋದು, ಗ್ರಾಮವನ್ನ ಆಗಿರ್ಬೋದು, ಸುವಿಧಾ ಆಗಿರ್ಬೋದು, ಬೆಂಗಳೂರನ್ನ ಆಗಿರ್ಬೋದು, ಕರ್ನಾಟಕವನ್ನ ಆಗಿರ್ಬೋದು, ಜನಸೇವಕ ಆಗಿರ್ಬೋದು, ಮೊಬೈಲ್ ಇವೆಲ್ಲ ಕೂಡ ಏನಾಗಿದೆ ಆಕ್ಚುಲಿ ಅಂದ್ರೆ ನೀವು ಆಫೀಸ್ಗೆ ಹೋಗಲಾರದೆ ಮನೇಲಿ ಕೂತ್ಕೊಂಡಲೇ ಒಂದು ಸರ್ಕಾರಿ ಸೇವೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಓಕೆ, ಸೊ ದಟ್ ಈಸ್ ಏನಾಗುತ್ತೆ ನಮಗೆ ಆಪ್ಷನ್. ಸೊ ಎಲ್ಲ ಕೂಡ ಅಂದ್ರೆ ಬಿ ತಪ್ಪಾಗುತ್ತೆ. ಓಕೆ, ನೋಡ್ತಾ ಹೋಗೋದ್ರ ಬಗ್ಗೆ ಕೊಡ್ತಾ ನೋಡಿ. ಆಕ್ಚುಲಿ ಫಸ್ಟ್ ನೋಡ್ತಾ ಹೋಗೋಣ ಗ್ರಾಮ ನಿಯೋಜನೆ ಅಂತ ನೋಡ್ತಾ ಹೋಗೋಣ. ಇದು ಗ್ರಾಮ ಮಟ್ಟದಲ್ಲಿ ಕೆಲಸ ಮಾಡುವಂತ ಏನಾಗಿದೆ ಒಂದು ನಾಗರಿಕ ಕೇಂದ್ರಿಕ ಚಟುವಟಿಕೆ ಅಂತ ಕರೀತಾರೆ. ಇಟ್ಸ್ ಸೆಂಟ್ರಲ್ ಅಂದ್ರೆ ಸಿಟಿಜನ್ ಸೆಂಟ್ರಿಕ್ ಆಕ್ಟಿವಿಟಿ ಕೆಲಸ ಮಾಡ್ತಾ ಹೋಗುತ್ತೆ. ಇಲ್ಲಿ ನೀವು ಸರ್ಕಾರಿ ಸೇವೆಗಳು ಪಡಿಬಹುದು, ಬ್ಯಾಂಕಿಂಗ್ ಸೇವೆಗಳು ಪಡಿಬಹುದು. ಓಕೆನಾ, ಇದರಲ್ಲಿ ಸುಮಾರು ನೋಡಿದ್ರೆ ಎಷ್ಟು 80ಕ್ಕಿಂತ ಹೆಚ್ಚು ಇಲಾಖೆಗಳು ಏನಾಗುತ್ತೆ, ಸುಮಾರು 712 ಸೇವೆಗಳು ನಮಗೆ ಗ್ರಾಮದಲ್ಲಿ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ನೋಡಿದ್ರೆ ಬೆಂಗಳೂರು ಮತ್ತೆ ಕರ್ನಾಟಕ ಅಂತ ನೋಡಿ. ಬೆಂಗಳೂರು ಇದೆಯಲ್ಲ, ಇದೇನು ಮಾಡುತ್ತೆ ಆಕ್ಚುಲಿ 2005ರಲ್ಲಿ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಇದು ಕೇವಲ ಬೆಂಗಳೂರು ಪ್ರದೇಶದಲ್ಲಿ ಮಾತ್ರ ಏನಾಗುತ್ತೆ ವರ್ಕ್ ಕೆಲಸ ಮಾಡ್ತಾ ಹೋಗುತ್ತೆ ಇದು. ಅದೇ ರೀತಿ ಇನ್ನೊಂದು ಬಂದು ಕರ್ನಾಟಕವನ್ನು ಇದೆಯಲ್ಲ, ಇದು ಸೇಮ್ ಬೆಂಗಳೂರು ಮಾದರಿ ತರ ಇದೆ. ಇದು ನಮ್ಮ ದೇಶದ ರಾಜ್ಯದಲ್ಲಿ ಇರುವಂತಹ ಎಲ್ಲ ಪ್ಲೇಸ್ಗಳು ಕೂಡ ಅಪ್ಲೈ ಆಗುತ್ತೆ ಅಂತ ಒಂದು ಏನಾಗಿದೆ ಪೋರ್ಟಲ್ ಆಗಿದೆ. ಇನ್ನು ನೆಕ್ಸ್ಟ್ ಬಂದು ಮೊಬೈಲ್ ಒನ್ ಇದೆಯಲ್ಲ, ಇದೊಂದು ಅಪ್ಲಿಕೇಶನ್ ಆಗಿದೆ, SMS ಆಗಿದೆ, ವಾಟ್ಸ್ಆಪ್ ಮುಖಾಂತರ ಆಕ್ಚುಲಿ ನಮಗೆ ಸರ್ಕಾರಿ ಸೇವೆಗಳನ್ನ ಪಡಿಬಹುದು. ಓಕೆನಾ, ದಟ್ ಇಸ್ ಕಾಲ್ ದ ಮೊಬೈಲ್ ಅಂತ ಕರೀತಾರೆ. ಸೊ ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಇದು ನೋಡಿ ಯಾವಾಗ ಅಂದ್ರೆ ಆಕ್ಚುಲಿ ಮೇ 5, 2025 ಆಕ್ಚುಲಿ ಅಧಿಕೃತವಾಗಿ ಏನ್ ಮಾಡಿದ್ದಾರೆ ಅಂದ್ರೆ ಅಪ್ಲಿಕೇಶನ್ ಕೂಡ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಬಿ ತಪ್ಪಾದ ಹೇಳಿಕೆ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ 373ನೇ ಪ್ರಶ್ನೆ. ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಜನಸೇವಕ ಎಂಬುದು ನಾಗರಿಕರ ಬಾಗಿಲಿಗೆ ಮೆಟ್ಟಲ್ಲ ಅಂದ್ರೆ ನಾಗರಿಕರ ಬಾಗಿಲಿಗೆ ತಲುಪಿಸುವಂತ ಒಂದು ಸೇವೆ ತಲುಪಿಸುವ ಯೋಜನೆ ಅಂತ ಕೊಟ್ಟಿದ್ದಾರೆ. ಎಸ್, ಫಸ್ಟ್ ಹೇಳಿಕೆ ಸರಿಯಾಗಿದೆ. ಜನಸೇವಕ ಅಂದ್ರೆ ಏನ್ ಮಾಡುತ್ತೆ ಆಕ್ಚುಲಿ ಮನೆಗಳಿಗೆ ಏನ್ ಮಾಡ್ತಾರೆ ಡೈರೆಕ್ಟ್ ಆಗಿ ಸರ್ಕಾರಿ ಸೇವೆಗಳು ಕೊಡ್ತಾ ಹೋಗ್ತಾರೆ, ಮನೆ ಬಾಗಿಲಿಗೆ ಕೊಡ್ತಾರೆ. ಅದನ್ನ ನಾವು ಜನಸೇವಕರು ಕರೀತಾರೆ. ಎರಡನೇದು ಫಲಾನುಭವಿಗಳ ಆಯ್ಕೆಗೆ ಸುವಿಧಾ ಯೋಜನೆ ಮಾಡಿದ್ದಾರೆ. ಎಸ್, ಸುವಿಧಾ ಯೋಜನೆ ಮುಖಾಂತರ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಬೆನಿಫಿಷರಿಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇದನ್ನ ಅಪ್ಲಿಕೇಶನ್ ಯೂಸ್ ಮಾಡ್ತಾ ಹೋಗ್ತಾರೆ. ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಸಕಾಲ್ ಮಿಷನ್ ಇದೆಯಲ್ಲ, ಇದು ವಿಧಿಯವರಿಗೆ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತಲ್ಲ. ಆಕ್ಚುಲಿ ಸಕಾಲ್ ಮಿಷನ್ ಏನಾಗುತ್ತೆ ಸರ್ಕಾರಿ ಸೇವೆಗಳು ಕೊಡ್ತಾ ಹೋಗ್ತಾರೆ. ಇದು ಯಾವುದೇ ರೀತಿಯ ವಿಧಿಯವರಿಗೆ ಪಿಂಚಣಿ ಕೊಡೋಕೆ ಇದು ಈ ಸ್ಕೀಮ್ ಅಲ್ಲ. ಏನಾಗುತ್ತೆ ನಮಗೆ ಆಪ್ಷನ್ ಡಿ ತಪ್ಪಾಗುತ್ತೆ. ಇಲ್ಲಿ ನಮಗೆ ಎ ಮತ್ತು ಬಿ ಅಂದ್ರೆ ಆಪ್ಷನ್ 1 ಕರೆಕ್ಟ್ ಆಗುತ್ತೆ. ಓಕೆನಾ, ನೋಡ್ತಾ ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಫಸ್ಟ್ ನೋಡ್ತಾ ಹೋಗೋಣ ಜನಸೇವಕ ಯೋಜನೆ ಅಂತ ಕರೀತಾರೆ. ಇದೇನ್ ಮಾಡುತ್ತೆ ಸರ್ಕಾರಿ ಸೇವೆಗಳನ್ನ ಮನೆ ಬಾಗಿಲಿಗೆ ರೀಚ್ ಮಾಡುವಂತ ಒಂದು ಕಾರ್ಯಕ್ರಮ ಅಂತ ಕರಿತೀವಿ. ನೆಕ್ಸ್ಟ್ ಅದನ್ನ ಜನಸೇವಕ ಅಂತ ಕರೀತಾರೆ. ಪ್ರೆಸೆಂಟ್ ಆಗಿ ನೋಡಿ 9 ಇಲಾಖೆಗಳ 80 ಸೇವೆಗಳು ಕೊಡ್ತಾ ಹೋಗ್ತಾರೆ. ಇದೆ ಅಂದ್ರೆ 365 ಡೇಸ್ ಬೆಳಗ್ಗೆ 8ರಿಂದ ರಾತ್ರಿ 8ವರೆಗೆ ಕೂಡ ಕೆಲಸ ಮಾಡ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ವೆಬ್ಸೈಟ್ ಮತ್ತು ಮೊಬೈಲ್ ಮುಖಾಂತರ ಆಕ್ಚುಲಿ ಈ ಒಂದು ಸರ್ವಿಸ್ ಅನ್ನ ಪಡ್ಕೋಬಹುದಾಗಿದೆ. ರೈಟ್. ಅದೇ ರೀತಿ ವಿಶೇಷವಾಗಿ ಏನ್ ಮಾಡ್ತಾರೆ ಆಕ್ಚುಲಿ ಅಂದ್ರೆ ಹಿರಿಯ ನಾಗರಿಕರಿಗೆ, ವಿಕಲಚೇತನರಿಗೆ ಸಾಕಷ್ಟು ಇಲ್ಲಿ ಒಂದು ಫೋಕಸ್ ಮಾಡ್ತಾ ಹೋಗ್ತಾರೆ ಈ ಒಂದು ಸ್ಕೀಮ್ ಅಲ್ಲಿ. ರೈಟ್. ನೆಕ್ಸ್ಟ್ ಸುವಿಧಾ ನೋಡಿ. ಸುವಿಧಾ ಅಂತ ಒಂದು ಪೋರ್ಟಲ್ ಇದೆ. ಏನಂದ್ರೆ ಇದು ಕರ್ನಾಟಕ ಸರ್ಕಾರದ ಕಲ್ಯಾಣ ಯೋಜನೆಗಳ ಸೌಲಭ್ಯಗಳು ವಿತರಿಸಕ್ಕೆ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಸಿಂಗಲ್ ವಿಂಡೋ ಸಿಸ್ಟಮ್ ಕೆಲಸ ಮಾಡ್ತಿದೆ. ಇದೇನಾಗುತ್ತೆ ಸಮಗ್ರ ತಂತ್ರಜ್ಞಾನ ಬಳಸ್ಕೊಂಡು ಏನ್ ಮಾಡುತ್ತೆ ದತ್ತಾಂಶವನ್ನು ಮೂಲದಲ್ಲೇ ಪರಿಶೀಲಿಸಿ ಏನ್ ಮಾಡುತ್ತೆ ಫಲಾನುಭವಿಗಳಿಗೆ DBT ಮುಖಾಂತರ ಆಗುತ್ತೆ ನೇರವಾಗಿ ಅಮೌಂಟ್ ಹಾಕ್ಲಿಕ್ಕೆ ಇದು ಸಹಕಾರಿ ಆಗ್ತಾ ಹೋಗುತ್ತೆ. ಇದನ್ನ ನಾವು ಸುವಿಧಾ ಪೋರ್ಟಲ್ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಬರುತ್ತೆ ಸಕಾಲ ಮಿಷನ್. ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಹೇಳ್ಬೋದು. ಇದನ್ನ ಏನಂದ್ರೆ ನೋಡಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಒಂದು ಆಕ್ಟ್ ಮುಖಾಂತರ ಮಾಡ್ತಾ ಹೋಗ್ತಾರೆ. ಯಾವಾಗ ಇದು ಕರ್ನಾಟಕ ನಾಗರಿಕ ಸೇವೆಗಳ ಖಾತ್ರಿ ಕಾಯ್ದೆ 2011 ಪ್ರಕಾರ ಏನಂದ್ರೆ ಆಕ್ಚುಲಿ ಈ ಒಂದು ಮಿಷನ್ ಲಾಂಚ್ ಮಾಡ್ತಾ ಹೋಗ್ತಾರೆ. ಸಕಾಲ ಅಂದ್ರೆ ಎಲ್ಲಾ ಕಾಲದಲ್ಲಿ ಏನಾಗುತ್ತೆ ನಿಮಗೆ ಸರ್ಕಾರಿ ಸೇವೆಗಳ ನಿಮಗೆ ಸಿಗ್ತಾವ ಅಂತ ಹೇಳ್ತೀವಿ ನಾವು. ಅಂದ್ರೆ ಕಾಲಮಿತಿಯಲ್ಲಿ ಸಿಗ್ತಾ ಹೋಗುತ್ತೆ. ಓಕೆನಾ. ಸೊ ದಟ್ ಇಸ್ ಏನಾಗುತ್ತೆ ನೋಡಿ. ಇದರಲ್ಲಿ ಪ್ರೆಸೆಂಟ್ ಆಗಿ ಬಂದಿದೆ ಸುಮಾರು 114 ಸಂಸ್ಥೆಗಳ 1457 ಹೆಚ್ಚು ಸರ್ಕಾರಿ ಸೇವೆಗಳಿಗೆ ಏನಾಗುತ್ತೆ ನಮಗೆ ಇಲ್ಲಿ ಇದು ಮಾಡ್ತಾ ಹೋಗುತ್ತೆ, ಅವಕಾಶ ಸಿಗ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಇದ್ರ ಮುಖಾಂತರ ಪರಿಹಾರಧನ ಕಾಂಪನ್ಸೇಷನ್ ಕೊಡ್ತಾ ಹೋಗುತ್ತೆ. ಅಂದ್ರೆ ನೀವೇನಾದ್ರು ಕೂಡ ಆ ಟೈಮಲ್ಲಿ ಮುಗಿಸಿಲ್ಲ ಏನಾಗುತ್ತೆ ಪರಿಹಾರಧನ ಕೂಡ ಕೊಡಬೇಕಾಗುತ್ತೆ. ಯಾರಿಗೆ ಆ ಒಂದು ಸಿಟಿಜನ್ಗೆ ಈ ಒಂದು ಮಿಷನ್ ಅಲ್ಲಿ.
ಅದೇ ರೀತಿ ನಿಮಗೆ ಡಿಜಿಟಲ್ ಟ್ರ್ಯಾಕಿಂಗ್ ಮಾಡಬಹುದು. ನಿಮ್ಮ ಅಪ್ಲಿಕೇಶನ್ ಯಾವಾಗ ಕೊಟ್ಟಿದ್ದೀರಾ, ಪ್ರೆಸೆಂಟ್ ಆಗಿ ಯಾವ ಸ್ಟೇಟ್ ಎಲ್ಲ ಕೂಡ ಚೆಕ್ ಮಾಡೋಕೆ ಅವಕಾಶ ಇರುತ್ತೆ. ಮತ್ತೆ SMS ಮುಖಾಂತರ ಕೂಡ ನಿಮಗೆ ಸರ್ವಿಸ್ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತಾರೆ ಒಂದು ಸಕಾಲ ಮಿಷನ್ ಅಲ್ಲಿ. ಅದೇ ರೀತಿ ಪಾರ್ಕಿಂಗ್ ಸೌಲಭ್ಯ ಕೂಡ ಇರುತ್ತೆ ಇದರಲ್ಲಿ. ಅದೇ ರೀತಿ ಮತ್ತೆ ಸಕಾಲ ಶ್ರೇಯಾಂಕ ಪದ್ಧತಿ ಕೂಡ ಕೊಡ್ತಾರೆ. ಅಂದ್ರೆ ಯಾವ ತಾಲೂಕು ಫಸ್ಟ್ ಇದೆ, ಯಾವ ತಾಲೂಕು ಕಡಿಮೆ ಇದೆ ಅಂತೆಲ್ಲವನ್ನು ಕೂಡ ಇದರಲ್ಲಿ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಇದರಲ್ಲಿ ಸಕಾಲ ನಾಗರಿಕ ಸಂತೋಷ ಸೂಚನೆ ಕೂಡ ಕೊಡ್ತಾ ಹೋಗ್ತಾರೆ. ಅಂದ್ರೆ ಯಾರು ಜನರು ಈ ಒಂದು ಸರ್ವಿಸ್ ಅಲ್ಲಿ ಎಷ್ಟು ಜನ ಕರೆಕ್ಟ್ ಆಗಿ ಬೆನಿಫಿಟ್ ಪಡೆದ್ರು ಅಂತೆಲ್ಲ ಕೂಡ ಅವ್ರ ಬಗ್ಗೆ ಒಂದು ಒಪಿನಿಯನ್ ಕೇಳ್ತಾ ಹೋಗ್ತಾರೆ. ಓಕೆ, ಸೊ ಹಾಗಾಗಿ ದಟ್ ಇಸ್ ಕಾಲ್ಡ್ ದ ಸಕಾಲ ಅಂತ ಕರೀತಾರೆ. ಇದೊಂದು ಯಾವುದೇ ರೀತಿಯ ಪಿಂಚಣಿ ಕೊಡುವಂತ ಯೋಜನೆ ಅಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆಪ್ಷನ್ 1 A ಮತ್ತು B ಸರಿ ಆಗುತ್ತೆ. ರೈಟ್. ನೆಕ್ಸ್ಟ್ ನೋಡಿ ತಗೋಣ 374ನೇ ಪ್ರಶ್ನೆ. ಡಾಕ್ಟರ್ DM ನಂಜುಂಡಪ್ಪ ಸಮಿತಿಯು ಡ್ಯಾಶ್ಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರಿಬಹುದು. ಡಾಕ್ಟರ್ DM ನಂಜುಂಡಪ್ಪ ಕಮಿಟಿ ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇದರ ಮುಖ್ಯ ಉದ್ದೇಶ ಅಂದ್ರೆ ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನ ಅಂತ ಕರಿತೀವಿ, ಅಂದ್ರೆ ರೀಜನಲ್ ಇಂಬ್ಯಾಲೆನ್ಸ್ ಕಡಿಮೆ ಮಾಡಕ್ಕೆ ಗವರ್ಮೆಂಟ್ ಆಫ್ ಕರ್ನಾಟಕ ಈ ಒಂದು ಕಮಿಟಿಯನ್ನು ರಚನೆ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ ಅಂತ ಕರೀತಾರೆ. ಇದು ವಿಶೇಷವಾಗಿ ಟು ರಿಮೂವ್ ದ ರೀಜನಲ್ ಇಂಬ್ಯಾಲೆನ್ಸಸ್ ಇನ್ ದಿ ಸ್ಟೇಟ್. ದಟ್ ಇಸ್ ದ ಮೇನ್ ಫೇಮ್ ಆಫ್ ದಿಸ್ ಕಮಿಟಿ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ B ಕರೆಕ್ಟ್ ಆಗುತ್ತೆ. ನೋಡಿ ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಕಾಣಿಸ್ತಾರೆ ಇವರೇ DM ನಂಜುಂಡಪ್ಪ ಅಂತ ಏನ್ ಮಾಡ್ತಾರೆ, ಇವ್ರನ್ನ 2001ರಲ್ಲಿ ಕಮಿಟಿ ರಚನೆ ಮಾಡ್ತಾರೆ. ಇದಕ್ಕೆ ಅಧ್ಯಕ್ಷ ಇವರೇ ಮುಖ್ಯಸ್ಥರಾಗಿದ್ದಕ್ಕೆ ಏನ್ ಕರಿತೀವಿ ನಾವು, ಸೊ DM ನಂಜುಂಡಪ್ಪ ಕಮಿಟಿ ಅಂತ ಕರೀತಾರೆ. ಏನಕ್ಕೆ ಮಾಡ್ತಾರೆ ಅಂದ್ರೆ ಟು ಅಡ್ರೆಸಿಂಗ್ ದ ರೀಜನಲ್ ಇಂಬ್ಯಾಲೆನ್ಸ್ ಬ್ಯಾಕ್ವರ್ಡ್ನೆಸ್ ಇನ್ ದಿ ಸ್ಟೇಟ್ ಅಂತ ಕರೀತಾರೆ. ಇವ್ರು ಏನ್ ಮಾಡ್ತಾರೆ ನೋಡಿ, ಆಕ್ಚುಲಿ ಸುಮಾರು 39 ತಾಲೂಕುಗಳನ್ನ ಅತ್ಯಂತ ಹಿಂದುಳಿದ ತಾಲೂಕುಗಳು ಅಂತ ಏನ್ ಮಾಡ್ತಾರೆ ಗುರುತು ಮಾಡ್ತಾರೆ. ಅದೇ ರೀತಿ 26 ತಾಲೂಕುಗಳನ್ನ ಉತ್ತರ ಕರ್ನಾಟಕಕ್ಕೆ ಮತ್ತು 13 ತಾಲೂಕುಗಳನ್ನ ದಕ್ಷಿಣ ಕನ್ನಡಕ್ಕೆ ಸೇರಿಸ್ತಾ ಹೋಗ್ತಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಹೋಗಿ ಇನ್ನೊಂದು ಕಮಿಟಿ ನೋಡಿ. ಇಲ್ಲಿ ನಮಗೆ ರೀಸನ್ ವೈಸ್ ಬಂದಾಗ ಅಂದ್ರೆ ಏನಂತ ಸೆಕ್ಷನ್ ವೈಸ್ ಬಂದಾಗ ಏನಾಗುತ್ತೆ, ಬೆಂಗಳೂರು ವಿಭಾಗ ಇದೆಯಲ್ಲ, ಇಲ್ಲಿ ಎಷ್ಟು ಅಂದ್ರೆ 11 ತಾಲೂಕುಗಳು ಅತ್ಯಂತ ಹಿಂದುಳಿದ ಅಂತ ಹೇಳ್ತಾರೆ. ಮೈಸೂರಲ್ಲಿ ಬಂದಾಗ 12 ಇದೆಯಾ ನೋಡಿ. ಬೆಳಗಾವಿ ಬಂದಾಗ 5 ಇದೆ ಅಂತ ಹೇಳ್ತಾರೆ. ಕರ್ನಾಟಕ ಬಂದಾಗ 21 ಇದೆ ನೋಡಿ, ಇಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಮಗೆ ಜಾಸ್ತಿ ಏನಾಗುತ್ತೆ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ ಮಧ್ಯೆ ಸಾಕಷ್ಟು ರೀಜನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾ ಹೋಗ್ತಾರೆ. ರೈಟ್. ಮತ್ತೆ ಇನ್ನೊಂದು ಕೂಡ ರೀಸೆಂಟ್ ಆಗಿ ಕಮಿಟಿ ಮಾಡಿದ್ದಾರೆ. ಯಾವಾಗ 2024-20 ಇನ್ನೊಂದು ಕೂಡ ಸಮಿತಿ ಮಾಡಿದರೆ, ಇದು ವೆರಿ ಇಂಪಾರ್ಟೆಂಟ್ ಸಮಿತಿ ಅಂತ ಕರೀಬಹುದು. ಇದು 2ನೇ ಸಮಿತಿಯಾಗಿದೆ. ಅದು ಯಾವ್ದಂದ್ರೆ ಡಾಕ್ಟರ್ M ಗೋವಿಂದರಾವ್ ಸಮಿತಿ ಅಂತ ಕರೀತಾರೆ. ಇವರು ಕೂಡ ಅಗೇನ್ ಏನಂದ್ರೆ ಇದು ಕೂಡ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಮಾಡೋದಕ್ಕೆ ಇದನ್ನೇನು ಕರೀತಾರೆ ಅಂದ್ರೆ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ಅಧ್ಯಕ್ಷರಾಗಿ ಪ್ರೊಫೆಸರ್ M ಗೋವಿಂದರಾವ್ ಅವರನ್ನು ಅಪಾಯಿಂಟ್ ಮಾಡಿದರೆ. ಇದು ಕೂಡ ಅಗೇನ್ ರೀಜನಲ್ ಇಂಬ್ಯಾಲೆನ್ಸ್ ಅನ್ನು ಕಡಿಮೆ ಮಾಡ್ಕೊಳ್ಳೋಕೆ ಮಾಡಿರುವಂತಹ ಒಂದು ಸಮಿತಿ ಅಂತ ಕರಿತೀವಿ ನಾವು. ಓಕೆನಾ. ನೋಡಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಆಕ್ಚುಲಿ ಅದೇ ನಂಜುಂಡಪ್ಪ ಬಗ್ಗೆ ಹೇಳ್ತಾ ಹೋಗ್ತಾರೆ. ಆಕ್ಚುಲಿ ಅದೇ ಅಂದ್ರೆ ಎಷ್ಟು ತಾಲೂಕುಗಳು ಹಿಂದುಳಿದು ಅಂತ ಹೇಳ್ತಾ ಹೋಗ್ತಾರೆ ಅವರು. ರೈಟ್. ಸೊ ಹಾಗಾಗಿ ಆಪ್ಷನ್ B ಇಸ್ ರೈಟ್ ಆನ್ಸರ್ ಆಗುತ್ತೆ. ಎರಡು ಕಮಿಟಿ, ಒಂದು DM ನಂಜುಂಡಪ್ಪ ಕಮಿಟಿ, ಇನ್ನೊಂದು ಪ್ರೊಫೆಸರ್ ಗೋವಿಂದರಾವ್ ಕಮಿಟಿ, ಎರಡು ಕೂಡ ಗೊತ್ತಿರಬೇಕಾಗುತ್ತೆ. ರೀಸೆಂಟ್ ಆಗಿ ಗೋವಿಂದರಾವ್, ಓಲ್ಡ್ ಕಮಿಟಿ ಬಂದು ಡಾಕ್ಟರ್ DM ನಂಜುಂಡಪ್ಪ ಕಮಿಟಿ ಅಂತ ಕೇಳ್ಬೋದು. ನೆಕ್ಸ್ಟ್ ನೋಡ್ತಾ ಹೋಗೋಣ 375ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಾಣಿಕೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಚ್ ಆಫ್ ದಿ ಫಾಲೋಯಿಂಗ್ ಅಲ್ಲಿ ರಾಂಗ್ ಅಂತ ಕೇಳ್ತಾರೆ. ವಿಜಯಪುರದಲ್ಲಿ ಮಹಿಳಾ ಕಾಲೇಜ್ ಇದೆ, ಎಸ್ ಕರೆಕ್ಟ್ ಆಗುತ್ತೆ. ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಅಥವಾ ಸೆಂಟ್ರಲ್ ಯೂನಿವರ್ಸಿಟಿ ಇದೆ, ಇದು ಕೂಡ ಕರೆಕ್ಟ್ ಆಗುತ್ತೆ. ಕೊಡಗಲ್ಲಿ ಏನ್ ಮಾಡಿದ್ರೆ ಆಕ್ಚುಲಿ ಸೈನಿಕ ತರಬೇತಿ ಶಾಲೆ ತೆರೆದರೆ, ಇದು ಕೂಡ ಕರೆಕ್ಟ್ ಆಗುತ್ತೆ. ಬೀದರಲ್ಲಿ ಏನಂದ್ರೆ ನೋಡಿ ತೋಟಗಾರಿಕೆ ಕಾಲೇಜ್ ಇದೆ, ಗೊತ್ತಿರಬೇಕು. ಏನಾಗಿದೆ, ಬೀದರಲ್ಲಿ ತೋಟಗಾರಿಕೆ ಕಾಲೇಜ್ ಇದೆ. ಆದ್ರೆ ಬಾಗಲಕೋಟೆ ಇದೆಯಲ್ಲ, ಬಾಗಲಕೋಟೆಯಲ್ಲಿ ಏನಿದೆ, ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಸೊ ಕನ್ಫ್ಯೂಸ್ ಆಗಬೇಡಿ, ಅರ್ಥ ಆಯ್ತಾ. ಬೀದರಲ್ಲಿ ಏನಾಗಿದೆ, ತೋಟಗಾರಿಕೆ ಕಾಲೇಜ್ ಇದೆ. ಬಾಗಲಕೋಟೆ ಏನಾಗಿದೆ, ಆಕ್ಚುಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಅಥವಾ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ. ಸೊ ಇಲ್ಲಿ ಮಿಸ್ ಮ್ಯಾಚ್ ಆಗಿದೆ. ಏನಾಗುತ್ತೆ, ಆಗ ನಮಗೆ ಆಪ್ಷನ್ D ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಸೊ ಹಾಗಾಗಿ ಆಪ್ಷನ್ D ಇಸ್ ರೈಟ್ ಆನ್ಸರ್ ಆಗುತ್ತೆ. ನೋಡಿ ನಮಗೆ ಇಲ್ಲಿ ಕೊಡ್ತಾ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕಲಬುರಗಿಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ದಾರೆ, ಸೆಂಟ್ರಲ್ ಯೂನಿವರ್ಸಿಟಿ ಮಾಡಿದ್ದಾರೆ. ವಿಜಯಪುರದಲ್ಲಿ ಮಹಿಳಾ ವಿಶ್ವವಿದ್ಯಾಲಯ ಇದೆ. ಧಾರವಾಡ ಕಲಬುರಗಿಯಲ್ಲಿ ನಮಗೆ ಉಚ್ಚ ನ್ಯಾಯಾಲಯಗಳ ಪೀಠಗಳು ಸ್ಥಾಪನೆ ಮಾಡಿದ್ದಾರೆ, ಬೆಂಚ್ ಇದೆ ನಮಗೆ. ಕಲಬುರಗಿ ಹುಬ್ಬಳ್ಳಿಯಲ್ಲಿ ಮಾಹಿತಿ ತಂತ್ರಜ್ಞಾನ ಪಾರ್ಕ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಫುಡ್ ಪಾರ್ಕ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಜೋಳಿ ಪಾರ್ಕ್ ಇದೆ. ಕಲಬುರಗಿಯಲ್ಲಿ ವಿಮಾನ ನಿಲ್ದಾಣ ಇದೆ. ಓಕೆ. ಅದೇ ರೀತಿ ಧಾರವಾಡದಲ್ಲಿ ಮಾನಸಿಕ ರೋಗಗಳು ಇದೆ. ಸೊ ಹಾಗೆ ಬಾಗಲಕೋಟೆಯಲ್ಲಿ ನೋಡಿ, ಬಾಗಲಕೋಟೆಯಲ್ಲಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ, ಅಂದ್ರೆ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಇದೆ. ಬೀದರಲ್ಲಿ ತೋಟಗಾರಿಕೆ ಕಾಲೇಜು ಇದೆ ಅಂತ ಕೊಟ್ಟಿದ್ದಾರೆ, ಹೌದಾ. ಅದೇ ರೀತಿ ಬೀದರಲ್ಲಿ ಕರ್ನಾಟಕ ಪಶುವೈದ್ಯ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಇದೆ. ಕಲಬುರಗಿಯಲ್ಲಿ ಹೈನುಗಾರಿಕೆ ವಿಜ್ಞಾನ ಕಾಲೇಜ್ ಇದೆ. ಕೊಡಗಲ್ಲಿ ಸೈನಿಕ ತರಬೇತಿ ಶಾಲೆ ಇದೆ ನೋಡಿ. ಇವೆಲ್ಲ ಕೂಡ ಗೊತ್ತಿರಬೇಕಾಗುತ್ತೆ. ರೈಟ್. ಸೊ ಹಾಗಾಗಿ ಆಪ್ಷನ್ ಏನಾಗುತ್ತೆ, D ತಪ್ಪಾಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ ತಗೋಣ 370ನೇ ಪ್ರಶ್ನೆ. ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಅನ್ನ ಎಲ್ಲಿ ಅಭಿವೃದ್ಧಿ ಮಾಡಿದ್ರು ಅಂತ ಕೇಳ್ತಾರೆ. ವೇರ್ ಇಸ್ ಟು ಡೆವಲಪ್ ದ ಕೋಟಿ ಚೆನ್ನಯ್ಯ ಥೀಮ್ ಪಾರ್ಕ್ ಅಂತ ಕೇಳಿದ್ರೆ ಅದು ಎಲ್ಲಿ ಅಂತಂದ್ರೆ ಉಡುಪಿಯಲ್ಲಿ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಪ್ಷನ್ C ಕರೆಕ್ಟ್ ಆಗ್ತಾ ಹೋಗುತ್ತೆ. ನೋಡಿ ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕೋಟಿ ಚೆನ್ನಯ್ಯ ಅಥವಾ ಏನು ಡಾಕ್ಟರ್ ಶಿವರಾಮ್ ಕಾರಂತ್ ಇದಲ್ಲ, ಅವ್ರು ಹುಟ್ಟೂರಾಗಿರುವಂತಹ ಯಾವುದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಲ್ಲಿ ಅಂದ್ರೆ ಆಕ್ಚುಲಿ ಕೊಟ್ಟ ತಟ್ಟು ಗ್ರಾಮ ಅಂತ ಬರುತ್ತೆ. ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆಕ್ಚುಲಿ ಡಾಕ್ಟರ್ ಶಿವರಾಮ್ ಕಾರಂತ್ ಥೀಮ್ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದ್ರೆ. ಅದೇ ರೀತಿ ಉಡುಪಿ ಜಿಲ್ಲೆಯ ಬೈಂದೂರು ಇದೆಯಲ್ಲ, ಅಲ್ಲಿ ಅಂದ್ರೆ ಆಕ್ಚುಲಿ
ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಮಾಡ್ತು ಅಂತ ಹೇಳ್ತಾರೆ. 2011 ಅಭಿವೃದ್ಧಿ ಮಾಡ್ತು ಅಂತ ಹೇಳ್ತಾರೆ, ಗೊತ್ತಿರಬೇಕಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ 372 ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟಿದ್ದಾರೆ. ನೋಡ್ತಾ ಕಲ್ಯಾಣ ಕರ್ನಾಟಕ ಪ್ರದೇಶವು ಅಥವಾ ಕಲ್ಯಾಣ ಕರ್ನಾಟಕ ರೀಜನ್ ಏನಿದೆ ಇದು 7 ಜಿಲ್ಲೆಗಳು ಒಳಗೊಂಡಿದೆ. ಎಸ್, ಫಸ್ಟ್ ಒಂದು ಸರಿಯಾಗಿದೆ. ಅದೇ ರೀತಿ ಭಾರತೀಯ ಸಂವಿಧಾನದ 371 ವಿಧಿಯ ಅಡಿಯಲ್ಲಿ ಸಾರ್ವಜನಿಕ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಒದಗಿಸಿಕೊಟ್ಟರೆ ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಭಾರತೀಯ ಸಂವಿಧಾನದ ಆರ್ಟಿಕಲ್ 371 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002ರಲ್ಲಿ ಸೇರಿಸಿಕೊಂಡ್ರೆ ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ಇಲ್ಲಿ ಎಲ್ಲವೂ ಕೂಡ ಸರಿಯಾಗಿದೆ. ಹಾಗಾಗಿ ಏನಾಗುತ್ತೆ ಆಪ್ಷನ್ ಸಿ ಕೇವಲ 3 ಜೋಡಿ ಮಾತ್ರ ಸರಿ ಅಂತ ಹೇಳ್ಬೋದು. ಓಕೆ, ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೋಡ್ತಾ ಕಲ್ಯಾಣ ಕರ್ನಾಟಕ ಪ್ರದೇಶ ಅಲ್ವಾ, ಇದನ್ನ ಮೊದಲೇ ಅಂತ ಕರಿತಿದ್ನ ಹೈದರಾಬಾದ್ ಕರ್ನಾಟಕ ರೀಜನ್ ಅಂತ ಕರಿತಾರೆ. ಈಗ ಮಾಡಿದ್ರೆ ಹೆಸರು ಚೇಂಜ್ ಮಾಡಿದ್ದಾರೆ, ಯಾವಾಗ ಅದು ಕಲ್ಯಾಣ ಕರ್ನಾಟಕ ಅಂತ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ಇದೆಯಲ್ಲ, ಇದರಲ್ಲಿ ಏನಾಗುತ್ತೆ ಟೋಟಲ್ ಆಗಿ 7 ಡಿಸ್ಟ್ರಿಕ್ಟ್ಸ್ ಬರುತ್ತೆ. ಯಾವ್ದು? ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ, ಕಲಬುರಗಿ ಮತ್ತೆ ರೀಸೆಂಟ್ ಆಗಿ ವಿಜಯನಗರ ಸೇರಿಸಿದ್ದಾರೆ. ಇದಕ್ಕೆ ಏನ್ ಮಾಡಿದ್ರೆ ವಿಶೇಷವಾಗಿ 371 ಮುಖಾಂತರ ಆಕ್ಚುಲಿ ಎಂದು ಸಾರ್ವಜನಿಕ ಉದ್ಯೋಗಗಳಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡ್ತಾ ಹೋಗ್ತಾರೆ. ಓಕೆ, ಎಸ್. ಇದನ್ನೇನು ಮಾಡಿದ್ರೆ ಆಕ್ಚುಲಿ ಯಾವಾಗ ಸೇರಿಸ್ತಾರೆ ಅಂದ್ರೆ 98ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2002 ಮುಖಾಂತರ ಏನಾಗುತ್ತೆ ಆಕ್ಚುಲಿ ಕಾನ್ಸ್ಟಿಟ್ಯೂಷನ್ಗೆ 371 ಸೇರೋದ ಮುಖಾಂತರ ಏನಾಗುತ್ತೆ ಈ ಒಂದು ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷವಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ಕೊಡ್ತಾ ಹೋಗ್ತಾರೆ. ಅದು 98th ಕಾನ್ಸ್ಟಿಟ್ಯೂಷನ್ ಆಕ್ಟ್ ಆಫ್ ದಿ 2012 ಅಲ್ಲಿ ಪ್ರೆಸೆಂಟ್ ಆಗಿ ಇದರಲ್ಲಿ ಎಷ್ಟು 7 ಡಿಸ್ಟ್ರಿಕ್ಟ್ಸ್ ಬರ್ತಾ ಹೋಗುತ್ತೆ. ಓಕೆನಾ? ಸೊ ಹಾಗಾಗಿ ಏನಾಗುತ್ತೆ ಕೊಟ್ಟಂತ ಎಲ್ಲ ಹೇಳಿಕೆ ಸರಿಯಾಗುತ್ತೆ. ಹಾಗಾಗಿ ಆಪ್ಷನ್ ಸಿ ಕೇವಲ 3 ಜೋಡಿ ಮಾತ್ರ ಸರಿ ಅಂತ ಹೇಳ್ತೀವಿ ನಾವು, ರೈಟ್? ಎಸ್. ನೆಕ್ಸ್ಟ್ ನೋಡ್ತಾ 378 ಪ್ರಶ್ನೆ, ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಂತ ಮಾಡಿದ್ದಾರೆ. ಇದು ಯಾವ ವರ್ಷದಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತ ಕೇಳ್ತಾರೆ. ನಮಗೆ ಸೆಂಟ್ರಲ್ ಗವರ್ಮೆಂಟ್ ಒಂದು ಸ್ಕೀಮ್ ಮಾಡಿದ್ರೆ ಗೊತ್ತಲ್ವಾ, MP ಲಾಡ್ಸ್ ಸ್ಕೀಮ್ ಅಂತ ಕರೀತಾರೆ. MP ಲಾಡ್ಸ್ ಕೇಳಿದ್ದೀರಾ? MP ಲಾಡ್ಸ್ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಓಕೆ, ಅದೇ ತರ ನಮ್ಮ ರಾಜ್ಯದಲ್ಲಿ ಕೂಡ ಏನು ಮಾಡಿದ್ರೆ ಸ್ಕೀಮ್ ಮಾಡಿದ್ರೆ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಂತ ಕರೀತಾರೆ. ಓಕೆ, ಯಾವಾಗ ಮಾಡಿದ್ರನ್ನ 2001-2ರಲ್ಲಿ ಈ ಒಂದು ಸ್ಕೀಮ್ ಅನ್ನ ಲಾಂಚ್ ಮಾಡಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ ಆಪ್ಷನ್ ಬಿ ಸರಿಯಾಗುತ್ತೆ. ನಮ್ಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕರ್ನಾಟಕ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆ ಅಂತ ಕರೀತಾರೆ. ಇದನ್ನ ಏನ್ ಮಾಡಿದ್ರೆ 2001 ಮತ್ತು 2ರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಂದ್ರೆ ಆ ಪ್ರದೇಶವನ್ನು ಡೆವಲಪ್ ಮಾಡ್ಕೊಳ್ಳೋಕೆ ಏನ್ ಮಾಡುತ್ತೆ ಪ್ರತಿ ವರ್ಷ ಏನ್ ಮಾಡುತ್ತೆ ಫಂಡ್ ಕೊಡ್ತಾ ಹೋಗ್ತಾರೆ ಆ ಒಂದು ರೀಸನ್ಗಳಿಗೆ. ಮೊದಲು ಎಷ್ಟು ಕೊಡ್ತಿರು 25 ಲಕ್ಷ ಕೊಡ್ತಿರು ಪ್ರತಿ ಶಾಲಾ ಕ್ಷೇತ್ರಕ್ಕೆ. ಅದೇನ್ ಮಾಡಿದ್ರು ಆಕ್ಚುಲಿ 25ರಿಂದ 100 ಲಕ್ಷ ಅಂದ್ರೆ 1 ಕೋಟಿ ಮಾಡಿದ್ರು. ಪ್ರೆಸೆಂಟ್ 1 ಕೋಟಿಯಿಂದ ಎಷ್ಟು ಮಾಡಿದ್ರೆ 2 ಕೋಟಿ ಮಾಡಿದ್ರು. ಎಷ್ಟು ಕೊಡ್ತಾರೆ ಅದರಲ್ಲಿ 2 ಕೋಟಿ ಕೊಡ್ತಾ ಹೋಗ್ತಾರೆ. ಅದು MP ಲಾಡ್ಸ್ ಇದೆಯಲ್ಲ ಏನ್ ಮಾಡ್ತಾರೆ ಆಕ್ಚುಲಿ ಇದರಲ್ಲಿ ಪ್ರತಿ ವರ್ಷಕ್ಕೆ ಎಂಪಿಗೆ 5 ಕೋಟಿ ಕೊಡ್ತಾರೆ. ಗೊತ್ತಿರಬೇಕು ನಿಮಗೆ, ಪ್ರತಿ ವರ್ಷಕ್ಕೆ ಕೊಡ್ತಾರೆ, ರೈಟ್? ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ 379 ಪ್ರಶ್ನೆ, ಫಸಲ್ ಬಿಮಾ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿ ಅಂತ ಕೊಟ್ಟಿದ್ದಾರೆ. ನೋಡ್ತಾ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ರಿಗಾರ್ಡಿಂಗ್ ದ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ ಅಥವಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರೀತಾರೆ, ರೈಟ್? ಇದು ಕೃಷಿ ವಿಮಾ ಯೋಜನೆ ಅಂತ ಕರೀತಾರೆ. ಎಸ್, ಇಟ್ಸ್ ಅಗ್ರಿಕಲ್ಚರ್ ಇನ್ಶೂರೆನ್ಸ್ ಸ್ಕೀಮ್ ಅಂತಿದೆ. ಫಸ್ಟ್ ಹೇಳಿಕೆ ಸರಿಯಾಗಿದೆ. ಈ ಯೋಜನೆಯು ಖಾರಿಫ್ ಅಂದ್ರೆ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನ ಒಳಗೊಳ್ಳುತ್ತದೆ ಕೊಟ್ಟರೆ. ಎಸ್, ಅದು ಕೂಡ ಸರಿಯಾಗುತ್ತೆ. ಅದೇ ರೀತಿ ಇದು ವಾಣಿಜ್ಯ ಮತ್ತು ತೋಟಗಾರಿಕೆ ಬೆಳೆಗಳನ್ನ ಒಳಗೊಳ್ಳೋದನ್ನು ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಏನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆಯಲ್ಲ ಇಲ್ಲಿ ವಾಣಿಜ್ಯ ಬೆಳೆಗಳು ಕೂಡ ಕವರ್ ಆಗುತ್ತೆ, ಅದೇ ರೀತಿ ತೋಟಗಾರಿಕೆ ಬೆಳೆ ಕೂಡ ಕವರ್ ಆಗುತ್ತೆ. ಟು ಕವರ್ ದ ಬೋತ್ ಕಮರ್ಷಿಯಲ್ ಆಸ್ ವೆಲ್ ಆಸ್ ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂತ ಕರೀತಾರೆ. ಸೊ ಏನಾಗುತ್ತೆ ನಮಗೆ ಇಲ್ಲಿ ಆಪ್ಷನ್ ಸಿ ತಪ್ಪಾಗುತ್ತೆ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಓಕೆ, ಸಿ ಯಾಕಂತ ತಪ್ಪದ ಯಾವುದಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ನಮ್ಮ ರಾಜ್ಯದಲ್ಲಿ ಬಂದಾಗ ಒಂದು ಸ್ಕೀಮ್ ಮಾಡಿದ್ದಾರೆ. ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್. ಆಕ್ಚುಲಿ ನಮ್ಮ ರಾಜ್ಯದಲ್ಲಿ ಕರೀತಿದ್ದನ್ನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಮಾಡಿದ್ದಾರೆ. ಇದೊಂದು ಏನಾಗಿದೆ ಆಕ್ಚುಲಿ ಒಂದು ರೈತರಿಗೆ ಕೊಡುವಂತ ವಿಮಾ ಯೋಜನೆಯಾಗಿದೆ. ಓಕೆನಾ? ಇಲ್ಲಿ ನಮಗೆ ಏನ್ ಮಾಡ್ತಾರೆ ನೋಡಿ ಆಕ್ಚುಲಿ ಖಾರಿಫ್ ಅಂದ್ರೆ ಮುಂಗಾರು ಬೆಳೆಗಳ ಬೆಳೆಗೆ ಅವಕಾಶ ಕೊಡ್ತಾ ಹೋಗ್ತಾರೆ, ಎಲ್ಲ ಬೆಳಿಬಹುದು. ಅಲ್ಲಿ ಅವ್ರಿಗೆ ಕೂಡ ಕವರ್ ಆಗುತ್ತೆ. ರಾಬಿ ಹಿಂಗಾರು ಬೆಳೆ ಕವರ್ ಆಗುತ್ತೆ. ಆಮೇಲೆ ಖಾರಿಫ್ ಎರಡು ಕೂಡ ಕವರ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಇಲ್ಲಿ ಕಮರ್ಷಿಯಲ್ ಕ್ರಾಪ್ ಕೂಡ ಕವರ್ ಆಗುತ್ತೆ. ಆಮೇಲೆ ಹಾರ್ಟಿಕಲ್ಚರ್ ಕ್ರಾಪ್ಸ್ ಕೂಡ ಕವರ್ ಆಗ್ತಾ ಹೋಗುತ್ತೆ. ಇದೇನ್ ಮಾಡಿದ್ರೆ ಆಕ್ಚುಲಿ 2016ರಲ್ಲಿ ಒಂದು ಸ್ಕೀಮ್ ಲಾಂಚ್ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಅಂತ ಕರಿತೀವಿ ನಾವು. ಓಕೆ, ಯಾವ್ದ್ರಲ್ಲಿ ಮಾಡಿದ್ರೆ ಅಂಡರ್ ದ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಅಥವಾ ಕೃಷಿ ಇಲಾಖೆಯಲ್ಲಿ ಈ ಒಂದು ಸ್ಕೀಮ್ ಅನ್ನು ಲಾಂಚ್ ಮಾಡಿದ್ದಾರೆ. ಇದೊಂದು ರೈತರಿಗೆ ಕೊಡುವಂತ ಇನ್ಸೂರೆನ್ಸ್ ಸ್ಕೀಮ್ ಅಂತ ಕರಿತೀವಿ ನಾವು. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ತಪ್ಪಾದ ಹೇಳಿಕೆ ಆಗುತ್ತೆ, ರೈಟ್? ನೆಕ್ಸ್ಟ್ ನೋಡ್ತಾ 380 ಪ್ರಶ್ನೆ, ಈ ಜನ್ಮ ಅಂತ ಮಾಡಿದ್ದಾರೆ. ಒಂದು ವೆಬ್ ತಂತ್ರಾಂಶ ಮಾಡಿದ್ದಾರೆ. ಹಾಗಾದ್ರೆ ಈ ಜನ್ಮದ ಫುಲ್ ಫಾರ್ಮ್ ಅಂತ ಕೇಳ್ತಾರೆ. ಅದ್ರ ಆ ಸ್ಕೀಮ್ ಹೆಸರು ಅಂತ ಕೇಳ್ತಾರೆ. ನೋಡಿ, ಈ ಜನ್ಮ ಗೊತ್ತಿರಬೇಕಾಗುತ್ತೆ. ಈ ಜನ್ಮ ಎಲೆಕ್ಟ್ರಾನಿಕ್ ಜನನ ಮರಣ ಸ್ಕೀಮ್ ಅಂತ ಕರಿತೀವಿ ಆಕ್ಚುಲಿ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಈ ಜನ್ಮ ಅಂದ್ರೆ ಇದೊಂದು ವೆಬ್ ಆಧಾರಿತ ಸಾಫ್ಟ್ವೇರ್ ಆಗಿದೆ. ಏನ್ ಮಾಡ್ತಾರೆ ಆಕ್ಚುಲಿ ಇಲ್ಲಿ ಯಾರೆಲ್ಲ ಹೊಸದಾಗಿ ಜನಿಸಿರ್ತಾರೆ ಮತ್ತೆ ಡೆತ್ ಆಗ್ತಾರೆ ಅವರ ಒಂದೆಲ್ಲ ಪ್ರತಿಯೊಂದು ಕೂಡ ಏನ್ ಮಾಡ್ತಾರೆ ಇಲ್ಲಿ ನೋಂದಣಿ ಮಾಡ್ತಾ ಹೋಗ್ತಾರೆ. ದಟ್ ಇಸ್ ಕಾಲ್ಡ್ ದ ಈ ಜನ್ಮ ಅಂತ ಕರೀತಾರೆ. ಇದಕ್ಕೊಂದು ಆಕ್ಟ್ ಕೂಡ ಮಾಡಿದ್ದಾರೆ, ಗೊತ್ತಿಲ್ಲ ನಿಮಗೆ, ಜನನ ಮತ್ತು ಮರಣಗಳ ನೋಂದಣಿ ಕಾಯ್ದೆ 1949 ಮಾಡ್ತಾ ಹೋಗ್ತಾರೆ. ಇದನ್ನು ರೀಸೆಂಟ್ ಆಗಿ ತಿದ್ದುಪಡಿ ಕೂಡ ಮಾಡಿದ್ದಾರೆ.
ಓಕೆ, ಇದರ ಹೆಸರೇನಿದೆ ಫುಲ್ ಫಾರ್ಮ್ ಬಂದು ಈ ಜನ್ಮ ಎಲೆಕ್ಟ್ರಾನಿಕ್ ಜನಮರಣ ಸ್ಕೀಮ್ ಅಂತ ಕರಿತೀವಿ ನಾವು. ಓಕೆ, ಎಸ್. ಇದರಲ್ಲಿ ನಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಇಲ್ಲಿ ಜನನ ಮರಣ ಬಗ್ಗೆ ಪ್ರಮಾಣ ಪತ್ರ ಕೊಡ್ತಾರೆ ಇಲ್ಲಿ ನಮಗೆ, ಮತ್ತೆ SMS ಮುಖಾಂತರ ಮಾಹಿತಿ ಪಡಿಬಹುದು ನಿಮಗೆ. ಓಕೆ, ದಟ್ ಇಸ್ ಕಾಲ್ಡ್ ದ ಈ ಜನ್ಮ ಪೋರ್ಟಲ್ ಅಂತ ಕರೀತಾರೆ. ಸೊ ಹಾಗಾಗಿ ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ ಮುಂದೆ 80ನೇ ಪ್ರಶ್ನೆ. ಪ್ರತಿ ವರ್ಷ ಕರ್ನಾಟಕ ಒಂದು ನೋಟ ಅಂತ ಒಂದು ಮತ್ತು ಜಿಲ್ಲಾ ಒಂದು ನೋಟ ಎಂಬ ವರದಿಯನ್ನ ಯಾರು ಪ್ರಕಟ ಮಾಡ್ತಾರೆ ಅಂತ ಕೇಳ್ತಾರೆ. ವೆರಿ ಇಂಪಾರ್ಟೆಂಟ್. ಹೂ ಪಬ್ಲಿಷಸ್ ದ ಕರ್ನಾಟಕ ಎಟ್ ಎ ಗ್ಲಾನ್ಸ್ ಅಂಡ್ ಡಿಸ್ಟ್ರಿಕ್ಟ್ ಎಟ್ ಎ ಗ್ಲಾನ್ಸ್ ರಿಪೋರ್ಟ್ ಎವರಿ ಅಂತಂದ್ರೆ ಯಾರು ಮಾಡ್ತಾರೆ ಅದನ್ನ ಅರ್ಥಶಾಸ್ತ್ರ ಮತ್ತು ಅಂಕಿ ಅಂಶಗಳ ನಿರ್ದೇಶನ ಮಾಡುತ್ತೆ. ಪ್ರತಿ ವರ್ಷ ಈ ಒಂದು ಡಾಟಾವನ್ನು ರಿಲೀಸ್ ಮಾಡ್ತಾ ಹೋಗುತ್ತೆ. ಅಂದ್ರೆ ದ ಡೈರೆಕ್ಟರೇಟ್ ಆಫ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್ ಅಂತ ಕರೀತಾರೆ. ಆಕ್ಚುಲಿ ನಿರ್ದೇಶನಾಲಯ ಅಂತ ಕರೀತಾರೆ. ಅಂದ್ರೆ ಆರ್ಥಿಕ ನಿರ್ದೇಶನಾಲಯ ಮತ್ತು ಸಂಖ್ಯಾಶಾಸ್ತ್ರ ಇದು ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಸೊ ಹಾಗಾಗಿ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ನೋಡಿ, ನಮಗೆ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಕರ್ನಾಟಕ ಅಂಕಿಅಂಶಗಳ ನೋಟ ಮತ್ತು ಜಿಲ್ಲಾ ಅಂಕಿಅಂಶಗಳ ನೋಟ ಯಾರು ರಿಲೀಸ್ ಮಾಡ್ತಾರೆ ಅಂದ್ರೆ ಇದು ಮಾಡುವಂಥದ್ದು ಆರ್ಥಿಕ ಮತ್ತು ಸಾಂಖ್ಯಿಕ ನಿರ್ದೇಶನಾಲಯ ಏನು ಮಾಡುತ್ತೆ ಪ್ರತಿ ವರ್ಷ ಇದನ್ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಓಕೆ, ಅದೇ ರೀತಿ ಸ್ಟೇಟ್ ಡಿಸ್ಟ್ರಿಕ್ಟ್ ಬಂದು ಡೈರೆಕ್ಟರೇಟ್ ಆಫ್ ದಿ ಎಕನಾಮಿಕ್ಸ್ ಅಂಡ್ ಸ್ಟಾಟಿಕ್ಸ್ ಅಂದ್ರೆ ಇದು ಮಾಡ್ತಾ ಹೋಗುತ್ತೆ ಕನ್ನಡದಲ್ಲಿ ಬಂದಾಗ. ಓಕೆ, ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಮುಂದೆ 80ನೇ ಪ್ರಶ್ನೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಪ್ರಕಾರ 2025-26 ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೊಟ್ಟರೆ ನೋಡ್ತಾ ಕೇರ್ಫುಲ್ ಆಗಿ ನೋಡಿದೆ. ಬಹಳ ಒಂಥರ ನಿಮಗೆ ಕಂಪ್ಯಾರಿಸನ್ ಇರುವಂತ ಕ್ವಶನ್ ಆಗಿದೆ. ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಅಂದ್ರೆ ಸ್ಕೆಡ್ಯೂಲ್ ಕ್ಯಾಸ್ಟ್ ಸಮುದಾಯಗಳು ಪರಿಶಿಷ್ಟ ಪಂಗಡದ ಜನಸಂಖ್ಯೆಗಿಂತ ಜಾಸ್ತಿ ಅಂತ ಕೊಟ್ಟರೆ ಎಸ್ ಅಂದ್ರೆ ಏನು SC ಪಾಪ್ಯುಲೇಷನ್ ಏನಾಗಿದೆ ಅಂದ್ರೆ STಗಿಂತ ಜಾಸ್ತಿ ಅಂತ ಕೊಟ್ಟರೆ. ಸೊ ಹಾಗಾಗಿ ಫಸ್ಟ್ ಹೇಳಿಕೆ ಸರಿಯಾಗುತ್ತೆ. ಇನ್ನು ಕರ್ನಾಟಕ ಜನಸಾಂದ್ರತೆ ಪಾಪ್ಯುಲೇಷನ್ ಡೆನ್ಸಿಟಿ ಎಷ್ಟು ಅಂತ ಹೇಳ್ತಾರೆ ಕರ್ನಾಟಕ ಬಂದು 319 ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಕರ್ನಾಟಕದ ಲಿಂಗಾನುಪಾತ ಸೆಕ್ಸ್ ರೇಷಿಯೋ ಎಷ್ಟು ಅಂತಂದ್ರೆ 973, ಇದು ಕೂಡ ಸರಿಯಾಗಿದೆ. ಇಲ್ಲಿ ಯಾವುದು ಕೂಡ ತಪ್ಪಾಗಿಲ್ಲ. ಹಾಗಾಗಿ ಏನಾಗುತ್ತೆ ಎಲ್ಲವೂ ಕೂಡ ಸರಿಯಾಗಿದೆ. ಆಪ್ಷನ್ ಡಿ ಸರಿಯಾಗುತ್ತೆ. ನೋಡಿ, ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಪರಿಶಿಷ್ಟ ಜಾತಿ ನೋಡಿ ಎಷ್ಟಿದೆ ಜನಸಂಖ್ಯೆ, ಹೌದಾ ಜಾಸ್ತಿ ಇದೆಯಲ್ವಾ. ಅಂದ್ರೆ ಇಲ್ಲಿ ಏನಾಗಿದೆ SC ಪಾಪ್ಯುಲೇಷನ್ ಈಸ್ ಗ್ರೇಟರ್ ದೆನ್ ದಿ ST ಇದೆ, ಕರೆಕ್ಟ್ ಆಗುತ್ತೆ. ಜನಸಾಂದ್ರತೆ ಎಷ್ಟಿದೆ ನೋಡಿ ಪ್ರತಿಶತ ಕಿಲೋಮೀಟರ್ಗೆ ಎಷ್ಟಿದೆ 319 ಇದೆಯಲ್ವಾ, ಇದು ಕೂಡ ಕರೆಕ್ಟ್ ಆಗುತ್ತೆ. ಅದೇ ರೀತಿ ಲಿಂಗಾನುಪಾತ ಗೊತ್ತಲ್ವಾ ಸೆಕ್ಸ್ ರೇಷಿಯೋ ಅಂದ್ರೆ ಪ್ರತಿ 100 ಪುರುಷರಿಗಿರುವಂತ ಹೆಂಗಸರ ಸಂಖ್ಯೆ ಹೆಂಗಸರ ಸಂಖ್ಯೆ ಅಂತ ಕರಿತೀವಿ ನಾವು, ಸೆಕ್ಸ್ ರೇಷಿಯೋ ಅಂತ ಕರೀತಾರೆ. ಪ್ರತಿ ಎಷ್ಟಿದೆ ನಮಗೆ ನಮ್ಮ ರಾಜ್ಯದಲ್ಲಿ ಬಂದಾಗ 973 ಇದೆ ನೋಡಿ, ಗೊತ್ತಿರಬೇಕಾಗುತ್ತೆ ರೈಟ್. ಸೊ ಹಾಗಾಗಿ ಇಲ್ಲಿ ಕೊಟ್ಟದೆಲ್ಲ ಕೂಡ ಕರೆಕ್ಟ್ ಆಗುತ್ತೆ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಆಗುತ್ತೆ. ಕೆಲವು ಡಾಟಾ ಕೊಟ್ಟಿದ್ದಾರೆ ನೋಡಿ ಒಂದ್ಸಲ ನಿಮಗೆಲ್ಲ ಇಂಪಾರ್ಟೆಂಟ್ ಯೂಸ್ ಆಗ್ತಾ ಹೋಗುತ್ತೆ, ಒಂದು ಕಡೆ ನೋಡ್ಕೊಳ್ಳಿ. ಇದನ್ನ ಜಸ್ಟ್ ನೀವು ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೇಕು. ಓಕೆನಾ, ಹಳ್ಳಿದು ಎಷ್ಟು ನಗರದ ಎಷ್ಟು ಅಂತ ಗೊತ್ತಿರಬೇಕಾಗುತ್ತೆ. ಮತ್ತೆ ಇಲ್ಲಿ ನೋಡಿ ಕೃಷಿ ಬಗ್ಗೆ ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಎಷ್ಟು ಬೆಳೆಗಳು ಬೆಳೀತಿ ಯಾವ ಅಂದ್ರೆ ಅಂದ್ರೆ ಕೃಷಿ ಮಾಡುವಂಥ ಭೂಮಿ ಇದೆ ಎಲ್ಲವನ್ನು ಕೊಟ್ಟು ನೀರಾವರಿ ಪ್ರದೇಶ ಎಷ್ಟು ಅಂತ ಕೊಟ್ಟು ಹೋಗ್ತಾರೆ. ಅದೇ ರೀತಿ ಜನನ ಪ್ರಮಾಣ ನಾವು ಆಲ್ರೆಡಿ ನೋಡಿದೀವಿ ಎಷ್ಟಿದೆ ಪ್ರೆಸೆಂಟ್ ಆಗಿ 15.2 ಇದೆ. ಮರಣ ಪ್ರಮಾಣ ಎಷ್ಟಿದೆ 6.8 ಇದೆ. ಶಿಶು ಪ್ರಮಾಣ ಎಷ್ಟಿದೆ 14 ಇದೆ ನೋಡಿ, ಗೊತ್ತಿರಬೇಕಾಗುತ್ತೆ ರೈಟ್. ಇವೆಲ್ಲ ಕೂಡ ನಿಮಗೆ ಮೇನ್ಸ್ ಅಲ್ಲಿ ಯೂಸ್ ಆಗುವಂಥ ಡಾಟಾಗಳು ಇವೆಲ್ಲ ಗೊತ್ತಿರಬೇಕಾಗುತ್ತೆ. ಜಿಲ್ಲಾ ಪಂಚಾಯತ್ ಎಷ್ಟಿದೆ ನಮ್ಮ ರಾಜ್ಯದಲ್ಲಿ 31 ಇದೆ. ತಾಲೂಕ್ ಪಂಚಾಯತ್ ಎಷ್ಟಿದೆ 240 ಇದೆ. ಗ್ರಾಮ ಪಂಚಾಯತ್ ಎಷ್ಟಿದೆ 5954 ಇದೆ. ಪುರಸಭೆಗಳು ಎಷ್ಟಿದೆ 320 ಇದೆ. ಓಕೆ, ಎಸ್. ನೆಕ್ಸ್ಟ್ ನೋಡ್ತಾ ಹೋಗೋಣ 383ನೇ ಪ್ರಶ್ನೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ 2025-26 ಪ್ರಕಾರ ಈ ಕೆಳಗಿನ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಅಕಾರ್ಡಿಂಗ್ ಟು ಎಕನಾಮಿಕ್ ಸರ್ವೆ ಆಫ್ ಕರ್ನಾಟಕ 2025-26 ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್ ಅಂತ ಕೇಳ್ತಾರೆ. ನೋಡ್ತಾ ಹೋಗೋಣ. ಕರ್ನಾಟಕ ಲಿಂಗಾನುಪಾತವು ಭಾರತ ಲಿಂಗಾನುಪಾತಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ. ಎಸ್, ಇದು ಸರಿಯಾಗಿದೆ. ಅದೇ ರೀತಿ ಕರ್ನಾಟಕ ನಗರ ಜನಸಂಖ್ಯೆಯು ಭಾರತಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದಾರೆ, ಇದು ಕೂಡ ಸರಿಯಾಗಿದೆ. ಅದೇ ರೀತಿ ಕರ್ನಾಟಕ ಗ್ರಾಮೀಣ ಜನಸಂಖ್ಯೆ ತಪ್ಪಾಗಿದೆ. ಆಕ್ಚುಲಿ ಏನಾಗಿದೆ ಇಂಡಿಯನ್ ಅರ್ಬನ್ ಪಾಪ್ಯುಲೇಷನ್ ಆಗಿದೆ ಆಕ್ಚುಲಿ ಕನ್ನಡಕ್ಕಿಂತ ಜಾಸ್ತಿ ಇದ್ದಾರೆ, ಇದು ತಪ್ಪಾಗುತ್ತೆ ರೈಟ್. ಅದೇ ರೀತಿ ಕನ್ನಡ ಗ್ರಾಮೀಣ ಜನಸಂಖ್ಯೆಯು ಭಾರತಕ್ಕಿಂತ ಕಡಿಮೆ ಅಂತ ಕೊಟ್ಟರೆ ಇದು ಕೂಡ ಸರಿಯಾಗ್ತಾ ಹೋಗುತ್ತೆ. ಇಲ್ಲಿ ನಮಗೆ ಆಪ್ಷನ್ ಬಿ ಏನಾಗಿದೆ ತಪ್ಪಾಗಿದೆ. ಓಕೆ, ದ ಕರ್ನಾಟಕ ಅರ್ಬನ್ ಪಾಪ್ಯುಲೇಷನ್ ಈಸ್ ಲೆಸ್ ದೆನ್ ಇಂಡಿಯನ್ ಪಾಪ್ಯುಲೇಷನ್ ಅರ್ಬನ್ ಪಾಪ್ಯುಲೇಷನ್ ಕರೀತೀವಿ. ಇಲ್ಲಿ ಏನಾಗಿದೆ ಉಲ್ಟಾ ಕೊಟ್ಟಿದ್ದಾರೆ. ಸೊ ಹಾಗೆ ನಮಗೆ ಏನಾಗುತ್ತೆ ಆಪ್ಷನ್ ಸಿ ಬಿ ತಪ್ಪಾಗುತ್ತೆ. ನೋಡಿ, ನಮಗೆ ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತಾರೆ ವೆರಿ ಇಂಪಾರ್ಟೆಂಟ್ ಕೇರ್ಫುಲ್ ಆಗಿ ನೋಡಿ. ಗ್ರಾಮೀಣ ಜನಸಂಖ್ಯೆ ನೋಡಿ ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ ಇಷ್ಟಿದೆ, ಹೌದಲ್ವಾ ಗ್ರಾಮೀಣ ಜನಸಂಖ್ಯೆ ಎಷ್ಟಿದೆ ನೋಡಿ. ಅದೇ ರೀತಿ ನಗರ ಜನಸಂಖ್ಯೆ ನೋಡಿ ಎಷ್ಟಿದೆ ನಮಗೆ ಬಿಡಿ 10 100 1000 10,000 ಲಕ್ಷ ಅಲ್ವಾ, ಅಂದ್ರೆ 3,77,106 ಇದೆಯಲ್ವಾ, ಇದು ನಗರ. ಗ್ರಾಮೀಣ ಎಷ್ಟಿದೆ ನೋಡಿ 8,33,463 ಇದೆ. ಲಿಂಗಾನುಪಾತ ನೋಡಿ ಇದು ಹೌದಾ ಕರ್ನಾಟಕದ್ದು ಮತ್ತೆ ಭಾರತ ಕೊಟ್ಟಿದೆ ಕಂಪ್ಯಾರಿಸನ್ ಮಾಡಿದರೆ ರೈಟ್. ಲಿಂಗಾನುಪಾತ ನೋಡಿ ಕರ್ನಾಟಕದ ಎಷ್ಟಿದೆ 973 ಇದೆ, ಭಾರತ ಎಷ್ಟಿದೆ 943 ಇದೆ. ಹಾಗೇನಾಗುತ್ತೆ ಕರ್ನಾಟಕ ಸೆಕ್ಸ್ ರೇಷಿಯೋ ಈಸ್ ಮೋರ್ ದೆನ್ ದಿ ಇಂಡಿಯನ್ ಸೆಕ್ಸ್ ರೇಷಿಯೋ ಅಂತ ಕರಿತೀವಿ ನಾವು, ಗೊತ್ತಿರಬೇಕಾಗುತ್ತೆ. ಓಕೆ, ಸಾಕ್ಷರತೆ ನೋಡಿ ಸಾಕ್ಷರತೆ ಎಷ್ಟಿದೆ ನೋಡಿ ಕರ್ನಾಟಕದ ಎಷ್ಟಿದೆ 75.36 ಇದೆ, ಭಾರತ ಎಷ್ಟಿದೆ 73 ಇದೆ. ಅಂದ್ರೆ ಅಗೇನ್ ಕರ್ನಾಟಕ ಲಿಟರಸಿ ರೇಟ್ ಈಸ್ ಮೋರ್ ದೆನ್ ದಿ ಇಂಡಿಯನ್ ಲಿಟರಸಿ ರೇಟ್ ಅಲ್ವಾ, ಗೊತ್ತಾಗ್ತಾ ಇದೆಯಾ. ಸೊ ಏನಾಗುತ್ತೆ ನಮಗೆ ಇಲ್ಲಿ ಕೊಟ್ಟೋದೇನಾಗುತ್ತೆ ಆಕ್ಚುಲಿ ಇಲ್ಲಿ ನಗರ ಜನಸಂಖ್ಯೆ ಮತ್ತೆ ಗ್ರಾಮೀಣ ಜನಸಂಖ್ಯೆ ನೋಡಿ, ನಗರ ಜನಸಂಖ್ಯೆ ಇದೆ ನಗರ ಜನಸಂಖ್ಯೆ ಇದೆ ಅಲ್ವಾ, ಭಾರತ ಜಾಸ್ತಿ ಇದೆ ಇಂಡಿಯಾ ಕರ್ನಾಟಕ ಕಡಿಮೆ ಇದೆ. ಗ್ರಾಮೀಣ ನೋಡಿ ಭಾರತ ಜಾಸ್ತಿ ಇದೆ ಕರ್ನಾಟಕ ಕಡಿಮೆ ಇದೆ ಅಲ್ವಾ.
ಸೊ ಹಾಗಾಗಿ ಕಂಪ್ಯಾರಿಸನ್ ಮಾಡ್ತಾ ಹೋಗ್ಬೇಕು ಈ ಥರ ನಿಮಗೆ, ರೈಟ್. ಸೊ ಹಾಗಾಗಿ ಆಪ್ಷನ್ ಸೊ ಬಿ ಏನಾಗುತ್ತೆ ತಪ್ಪಾಗುತ್ತೆ. ಓಕೆ ಓಕೆ ಇದಿಷ್ಟು ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಜೊತೆಗೆ PDF ಬೇಕಾದರೆ ಪ್ಲೀಸ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಮತ್ತೆ ಕೂಡ ಮುಂದಿನ ಕ್ಲಾಸಲ್ಲಿ ಸಿಗ್ತಾ ಹೋಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.